ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 7, ಯೂನಿಟ್ ಹೆಸರು ಕ್ಲಾತ್ಸ್ ಆ್ಯಂಡ್ ಮಷೀನ್ಸ್. ಇದರ ಒಂದು ಗದ್ಯ ಭಾಗ. ಪಾಠದ ಹೆಸರು ದಿ ಎಂಪರರ್ಸ್ ನ್ಯೂ ಕ್ಲಾತ್ಸ್, ಅಂದರೆ ಚಕ್ರವರ್ತಿಯ ಹೊಸ ಬಟ್ಟೆಗಳು ಅನ್ನೋ ಒಂದು ಪಾಠವನ್ನ ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. In this video, we are going to learn a new chapter called The Emperor's New Clothes. But before that, we have a reading passage. So, I'm going to read this listening text for you. You have to grasp it and try to answer the following questions. ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಲಿಸ್ನಿಂಗ್ ಟೆಕ್ಸ್ಟ್ ಇದೆ. ಈ ಲಿಸ್ನಿಂಗ್ ಟೆಕ್ಸ್ಟ್ನ ನಾನು ಓದಿ ಹೇಳ್ತೇನೆ. ಗಮನ ಕೊಟ್ಟು ಕೇಳಿಸ್ಕೊಂಡು ಕೆಳಗಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಲು ಪ್ರಯತ್ನ ಮಾಡಿ. Here we start with the listening text. Once there lived a king. He was very handsome. He felt proud of himself. Once in the court, he asked his ministers how handsome he was. They told him that he was more handsome than any other person in the world. Impressed by their compliments, he proudly told them that he was more attractive than gods themselves. ಒಬ್ಬ ರಾಜ ಇದ್ದ. ರಾಜ ನೋಡೋಕ್ಕೆ ತುಂಬ ಚೆನ್ನಾಗಿದ್ದ. ಅವನಿಗೆ ಒಂಚೂರು ಕೊಬ್ಬು ಜಾಸ್ತಿ, ನೋಡೋದಕ್ಕೆ ಚೆನ್ನಾಗಿದ್ದೀನಿ ಅನ್ನೋ ಕಾರಣದಿಂದ. ಒಂದಿನ ಅವನು ಆಸ್ಥಾನದಲ್ಲಿನ ಮಂತ್ರಿಗಳಿಗೆ ಕೇಳ್ತಾನೆ, ನಾನು ನೋಡೋಕೆ ಎಷ್ಟು ಚೆನ್ನಾಗಿದ್ದೀನಿ ಅಂತ. ಅದಕ್ಕೆ ಮಂತ್ರಿಗಳು ಹೇಳ್ತಾರೆ, ನೀವು ನೋಡೋದಕ್ಕೆ ಜಗತ್ತಿನಲ್ಲಿರೋ ಎಲ್ಲ ಜನರಿಗಿಂತ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ಇದರಿಂದ ಅವನು ಒಂಚೂರು ಖುಷಿ ಜಾಸ್ತಿಯಾಗಿ ಇನ್ನ ಒಂಚೂರು ಅವನ ಕೊಬ್ಬು ಜಾಸ್ತಿ ಆಗುತ್ತೆ. ಅದಕ್ಕೆ ರಾಜ ಹೇಳ್ತಾನೆ ಏನಂತ, ಸೊಕ್ಕಿನಿಂದ ಹೇಳ್ತಾನೆ ಏನಂತ, ನಾನು ನೋಡೋಕೆ ದೇವರಿಗಿಂತ ಆಕರ್ಷಕನಾಗಿದ್ದೇನೆ ಅಂತ ಹೇಳ್ತಾನೆ. Gods in the heaven heard this. They wanted to teach him a lesson. The next day when he got up, he had horns on his head. As soon as he got up, he went to the mirror. He saw his face. Seeing his horns on his head, he felt ashamed on himself. He ordered his minister to get him a barber. A barber. The barber came and dressed his head, hiding the horns. The king threatened him not to tell the matter to anybody, he promised, but he could not believe. He came to the tree near the palace and uttered, the king has two horns on his heads. ಏನಾಗುತ್ತೆ, ರಾಜ ಆ ಚಕ್ರವರ್ತಿ ಏನ್ ಮಾಡ್ತಾನೆ, ನಾನು ದೇವರಿಗಿಂತ ಸುಂದರ ಆಗಿದ್ದೇನೆ ಅಂತ ಹೇಳ್ತಾನೆ. ಇದರಿಂದ ದೇವರಿಗೆ ಸಿಟ್ಟು ಬರುತ್ತೆ. ದೇವರು ಈ ಸೊಕ್ಕಿನ ರಾಜನಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಅನ್ಕೊಂತಾರೆ. ಮರುದಿನ ಮುಂಜಾನೆ ರಾಜ ಎದ್ದಾಗ ಅವನ ತಲೆಯ ಮೇಲೆ ಎರಡು ಕೂಡುಗಳು ಬಂದಿರ್ತವೆ. ಇದನ್ನ ನೋಡಿ ರಾಜನಿಗೆ ಅವನ ಮೇಲೆ ಅವನಷ್ಟಕ್ಕೆ ಅಸಹ್ಯ ಅನ್ಸುತ್ತೆ, ನಾಚಿಕೆ ಬರುತ್ತೆ. ಅದಕ್ಕೆ ಅವನು ಒಬ್ಬ ಮಂತ್ರಿನ ಕರೆದು, ನನಗೊಬ್ಬ ಹೇರ್ ಕಟಿಂಗ್ ಮಾಡೋಕೆ ಬಾರ್ಬರ್ನ ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಬಾರ್ಬರ್ನ ಕರ್ಕೊಂಡು ಬರ್ತಾರೆ. ಬಾರ್ಬರ್ ಅಂದ್ರೆ ಕೂದಲು ಕತ್ತರಿಸುವವ. ಬಾರ್ಬರ್ನ ಕರ್ಕೊಂಡು ಬರ್ತಾನೆ. ಬಾರ್ಬರ್ ಬಂದು ಅವರ ಕೂದಲುಗಳಲ್ಲಿ, ರಾಜನ ಕೂದಲುಗಳಲ್ಲಿ ಆ ಎರಡು ಕೂಡುಗಳನ್ನ ಮುಚ್ಚಿಡೋ ತರ ಮಾಡ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಬಾರ್ಬರ್ ಸರಿ ಪ್ರಾಮಿಸ್ ಮಾಡ್ತೀನಿ ಯಾರಿಗೂ ಹೇಳಲ್ಲ ಅಂತ ಹೇಳ್ತಾನೆ. ಆದ್ರೆ ಅವನಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅವನು ಒಂದು ಮರದ ಹತ್ರ ಹೋಗಿ, ರಾಜನಿಗೆ ಎರಡು ಕೋಡುಗಳಿದಾವೆ ಅವನ ತಲೆಯ ಮೇಲೆ ಅಂತ ಹೇಳ್ಬಿಡ್ತಾನೆ. ಆಫ್ಟರ್ ಸಮ್ ಟೈಮ್ ದಿ ಟ್ರೀ ಫೆಲ್ ಡೌನ್. ದಿ ಕಿಂಗ್ ಆರ್ಡರ್ಡ್ ಟು ಪ್ರಿಪೇರ್ drums using the wood.
The music concert was arranged. When the drums were beaten, it made a sound. The king has two horns on his head. The people who gathered there burst into laughter. The king felt ashamed and realized his mistake. ಅವಾಗ ಈ ಕೂದಲು ಕತ್ತರಿಸಿದವನು ಆ ಮರದ ಹತ್ರ ಹೋಗಿ ರಾಜನಿಗೆ ಎರಡು ಕೊಂಬುಗಳಿದ್ದಾವೆ, ಕೂಡುಗಳಿದ್ದಾವೆ ಅಂತ ಹೇಳಿರ್ತಾನೆ. ಸ್ವಲ್ಪ ದಿನಗಳ ನಂತರ ಆ ಮರ ಬಿದ್ದು ಬಿಡುತ್ತೆ. ಬಿದ್ದ ಮರನ ಉಪಯೋಗಿಸಿ ಡ್ರಮ್, ಮೃದಂಗಗಳನ್ನ, ವಾದಕಗಳನ್ನ ತಯಾರು ಮಾಡಿ ಅಂತ ರಾಜ ಅವನ ಮಂತ್ರಿಗಳಿಗೆ ಹೇಳ್ತಾನೆ. ಅದೇ ತರ ತಬಲ, ಮೃದಂಗಗಳು ಮತ್ತು ಇತರೆ ವಾದ್ಯಗಳನ್ನ ಆ ಮರದಿಂದ ತಯಾರಿಸಲಾಗುತ್ತೆ. ಒಂದಿನ ರಾಜ ಅವನ ಆಸ್ಥಾನದಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿರ್ತಾನೆ, ಮ್ಯೂಸಿಕ್ ಕಾನ್ಸರ್ಟ್, ಸಂಗೀತ ಕಚೇರಿಯನ್ನ ಇಟ್ಕೊಂಡಿರ್ತಾನೆ. ಅವಾಗ ಆ ಸಂಗೀತ ವಾದ್ಯಗಳನ್ನ ಬಾರಿಸಿದಾಗ ರಾಜನ ತಲೆ ಮೇಲೆ ಎರಡು ಕೊಂಬುಗಳಿದ್ದಾವೆ, ಎರಡು ಕೂಡುಗಳಿದ್ದಾವೆ ಅನ್ನೋ ಸದ್ದು ಬರುತ್ತೆ. ಸಭೆಯಲ್ಲಿ ಸೇರಿದ ಎಲ್ಲ ಜನರು ಬಿದ್ದು ಬಿದ್ದು ನಗ್ತಾರೆ. ಇದರಿಂದ ರಾಜನಿಗೆ ನಾಚಿಕೆ ಉಂಟಾಗುತ್ತೆ ಮತ್ತು ಅವನು ಮಾಡಿದ ತಪ್ಪಿನ ಅರಿವಾಗುತ್ತೆ ಅಂತ ಇಲ್ಲಿ ಲಿಸ್ನಿಂಗ್ ಟೆಕ್ಸ್ಟ್ ನಲ್ಲಿ ಹೇಳ್ತಾ ಇದ್ದಾರೆ. ಲಿಸ್ನಿಂಗ್ ಟೆಕ್ಸ್ಟ್ ಕೇಳಿದ್ರಿ, ಇವಾಗ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೊದಲನೇ ಪ್ರಶ್ನೆ, ವೈ ಡಿಡ್ ದಿ ಕಿಂಗ್ ಫೀಲ್ ಪ್ರೌಡ್ ಆಫ್ ಹಿಮ್ಸೆಲ್ಫ್? ರಾಜನಿಗೆ ಅವನ ಮೇಲೆ ಅವನಷ್ಟಕ್ಕೆ ಯಾಕೆ ಪ್ರೈಡ್ ಅಂದ್ರೆ ಒಂದು ಸೊಕ್ಕು ಬರ್ತಾ ಇತ್ತು? ರಾಜ ಯಾಕೆ ಅವನಷ್ಟಕ್ಕೆ ಅವನೇ ದೊಡ್ಡವನು ಅಂತ ಅನ್ಕೋತಾ ಇದ್ದ, ಹೆಮ್ಮೆ ಮಾಡ್ಕೊಂತ ಇದ್ದ? The king felt proud on himself because he was good looking person. He was a handsome person ಅಂತ ಉತ್ತರ ಹೇಳ್ತೀರಾ. ಎರಡನೇ ಪ್ರಶ್ನೆ, who felt angry with the king and why? One day, king asked his ministers, who is the most handsome person in the world? The ministers answered, the king is the most handsome person in the world. Feeling proud, king announced that he is even attractive than the gods. Then gods got angry on the king ಅಂತ ಹೇಳ್ತೀರಾ. ಮೂರನೇ ಪ್ರಶ್ನೆ, how did the tree come to know that the king's horns? Tree came to know about the king's horns when the barber who hid king's horns told the tree that king has two horns. ನಾಲ್ಕನೇ ಪ್ರಶ್ನೆ, the ministers praising the king, which praise is used to mean praised? ಇಲ್ಲಿ ಮಂತ್ರಿಗಳು ಹೇಳಿರುವ ಯಾವ ವಾಕ್ಯ ರಾಜನನ್ನ ಹೊಗಳ್ತಾ ಇದೆ? ದಿ ಮಿನಿಸ್ಟರ್ ಸೆಡ್ ದಿ ಕಿಂಗ್ ವಾಸ್ ದಿ most attractive person and the best looking person in the world compared to other people. This phrase means the king was praised ಅಂತ ಇದೆ. ಕೆಳಗಡೆ observe the following pictures carefully. Write in the space provided under each picture with the expression that they indicate. ಕೆಳಗೆ ಕೊಟ್ಟಿರುವ ಈ ಚಿತ್ರಗಳು ಯಾವ ಒಂದು ಎಕ್ಸ್ಪ್ರೆಷನ್ ಅನ್ನ ತೋರಿಸ್ತವೆ ಅಂತ ಕೇಳ್ತಾ ಇದ್ದಾರೆ. ಇದರ ಉತ್ತರಗಳು ನಿಮಗೆ ಕೆಳಗೆ ಇದಾವೆ. ಇಲ್ಲಿರೋ ಶಬ್ದಗಳ ಅರ್ಥಗಳನ್ನ ನೀವು ಕಂಡುಹಿಡಿದು ಇಲ್ಲಿ ಚಿತ್ರದಲ್ಲಿ ಯಾವುದರ ಜೊತೆ ಹೊಂದುತ್ತೆ ಅಂತ ನೀವು ಬರಿಬೇಕು. ಉದಾಹರಣೆ, ಸ್ಲೀಪಿ, ಟಯರ್ಡ್. ಇಲ್ಲಿ ನೋಡಿ, ಇದು ಯಾರ್ನಿಂಗ್, ಬಾಯಿ ಆಕಳಿಸ್ತಾ ಇದಾರಲ್ಲ, ಇದು ಸ್ಲೀಪಿ. ಟಯರ್ಡ್ ಅಂತ ಬರಿತೀರಾ. ಅದೇ ತರ ನೀವು ಮಿಕ್ಕಿದ ಎಲ್ಲ ಚಿತ್ರಗಳ ಹೆಸರುಗಳನ್ನ ಇಲ್ಲಿಂದ ಅರ್ಥ ಮಾಡಿಕೊಂಡು ಡಿಕ್ಷನರಿ ನೋಡಿ. ಆಂಗ್ರಿ, ಡಿಟರ್ಮಿನ್ಡ್, ಲವಿಂಗ್, ಸ್ಯಾಡ್, ಹ್ಯಾಪಿ, ಫ್ರೈಟನ್ಡ್, dismayed, malicious, sleepy, tired, curious, happy, puzzled, thoughtful. ಈ ಶಬ್ದಗಳ ಅರ್ಥಗಳನ್ನ ನೀವು ಕಂಡುಹಿಡಿದು ಅರ್ಥಗಳನ್ನ ತಕ್ಕಂತೆ ಇಲ್ಲಿರೋ ಚಿತ್ರಗಳನ್ನ ಹೇಗೆ ವಿವರಣೆ ಮಾಡ್ತೀರಾ ಅಂತ ಬರಿಬೋದು. ಇನ್ನ ಒಂದು ಉದಾಹರಣೆ ಅಂದ್ರೆ ಇದು
ಆಂಗ್ರಿ ಸಿಟ್ಟಿನಲ್ಲಿದ್ದಾರೆ ಮೇಡಮ್ ಅವರು. ಆಂಗ್ರಿ ಇದು ಸ್ಯಾಡ್. ಹೀಗೆ ನೀವು ಇದರ ಅರ್ಥಗಳನ್ನ ಬರಿತೀರಾ. ಇವಾಗ ಪಾಠ ಶುರು ಮಾಡೋಣ. ಪಾಠದ ಹೆಸರು ದಿ ಎಂಪರರ್ಸ್ ನ್ಯೂ ಕ್ಲಾತ್ಸ್. ಪ್ಲೇ ಬೇಸ್ಡ್ ಆನ್ ಫೋಕ್ ಟೇಲ್. ಫೋಕ್ ಟೇಲ್ ಅಂದರೆ ಜಾನಪದ ಕತೆ. ಜಾನಪದ ಕಥೆಯನ್ನು ಆಧರಿಸಿದ ಒಂದು ನಾಟಕ ಇದು. ಎಂಪರರ್ ಅಂದರೆ ಮಹಾರಾಜ, ಚಕ್ರವರ್ತಿ ಅಂತ ಅರ್ಥ. ನ್ಯೂ ಕ್ಲಾತ್ಸ್, ಕ್ಲಾತ್ಸ್ ಅಂದರೆ ಬಟ್ಟೆಗಳು. ಈ ಚಕ್ರವರ್ತಿಯ ಹೊಸ ಬಟ್ಟೆಗಳ ಬಗೆಗಿನ ಈ ಒಂದು ನಾಟಕ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಓದೋಣ. Once upon a time there lived a proud and foolish emperor who was very fond of wearing new clothes. ಅಂದ್ರೆ ಒಂದು ಕಾಲದಲ್ಲಿ ಒಬ್ಬ ಪ್ರೌಡ್ ಅಂದ್ರೆ ಸೊಕ್ಕಿನ, ಫುಲಿಶ್ ಅಂದ್ರೆ ಮೂರ್ಖ ಚಕ್ರವರ್ತಿ ಇದ್ದ. ಪ್ರೌಡ್ ಅಂದ್ರೆ ಸೊಕ್ಕಿನ, ಫುಲಿಶ್ ಅಂದ್ರೆ ಮೂರ್ಖ. ರಾಜನಿದ್ದ. ಅವನಿಗೆ ಹೊಸ ಹೊಸ ಬಟ್ಟೆಗಳನ್ನ ಉಟ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ. ಫಾಂಡ್ ಅಂದ್ರೆ ಇಷ್ಟವಾಗಿತ್ತು, ಇಲ್ಲಿ ಇಷ್ಟವಾಗಿತ್ತು ಅಂತ ಅರ್ಥ. ರಾಜನಿಗೆ ಏನು ಇಷ್ಟ ಆಗಿತ್ತು? ಹೊಸ ಹೊಸ ಬಟ್ಟೆಗಳನ್ನ ತೊಟ್ಕೊಳ್ಳೋದು ಇಷ್ಟ ಆಗಿತ್ತು. ನ್ಯೂ ಕ್ಲಾತ್ಸ್ ಟು ಹಿಮ್ ನ್ಯೂ ಕ್ಲಾತ್ಸ್ ಮೀನ್ಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್. ಅವನಿಗೆ ಹೊಸ ಬಟ್ಟೆಗಳನ್ನ ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾವುದರ ಬಗ್ಗೆನೂ ಗಮನ ಇರಲಿಲ್ಲ. ಇಂಡೀಡ್ he spent so many hours every day in his dressing room trying out new clothes. ಅವನು ದಿನಾಲು ಎಷ್ಟೊಂದು ಗಂಟೆಗಳ ಕಾಲ ಅವನ ಡ್ರೆಸ್ಸಿಂಗ್ ರೂಮ್ನಲ್ಲಿ ಮೇಕಪ್ ಮಾಡ್ಕೊತಾ ಇದ್ದ. ಬರೀ ಹೊಸ ಹೊಸ ಬಟ್ಟೆಗಳನ್ನ ಟ್ರಯಲ್ ನೋಡ್ತಾ ಇದ್ದ. that he had very little time to attend the affairs of the kingdom. affairs of the kingdom. ಅಫೇರ್ ಅಂದ್ರೆ ಏನಿರ್ಬೋದು ಯೋಚನೆ ಮಾಡಿ ನೋಡೋಣ. ಕಿಂಗ್ಡಮ್ ಅನ್ನೋ ಶಬ್ದನ ತುಂಬಾ ಸರ್ತಿ ಕೇಳಿರ್ತೀರಾ. ಯೋಚನೆ ಮಾಡಿ. ಅಫೇರ್ ಹೇಗೆ ಸ್ಪೆಲ್ ಮಾಡ್ತೀರಾ? AFFAIR. ಅಫೇರ್ ಅಂದ್ರೆ ವ್ಯವಹಾರ. ಕಿಂಗ್ಡಮ್ ಅಂದ್ರೆ ರಾಜ್ಯ. ರಾಜ್ಯಕ್ಕೆ ಸಂಬಂಧಪಟ್ಟ ವ್ಯವಹಾರಗಳನ್ನ ನೋಡ್ಕೊಳ್ಳಲು ಅವನ ಹತ್ರ ಸಮಯನೇ ಇರ್ತಿದ್ದಿಲ್ಲ. ಯಾಕಂದ್ರೆ ಅವನು ಅವನ ಎಲ್ಲಾ ಸಮಯನ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಳೀತಿದ್ದ. ಸೀನ್ ನಂಬರ್ 1, ನಾಟಕದ ಮೊದಲ ದೃಶ್ಯ. ಅ ಹಾಲ್ ಇನ್ ದಿ ಎಂಪರರ್ಸ್ ಪ್ಯಾಲೇಸ್. ಇದು ಒಂದು ಆ ಚಕ್ರವರ್ತಿಯ ಅರಮನೆಯಲ್ಲಿರುವ ಕೋಣೆಯಲ್ಲಿ ನಡೆಯುತ್ತೆ. ಆಸ್ ದಿ ಕರ್ಟನ್ ಗೋಸ್ ಅಪ್, the emperor is seen coming out of his dressing room into the hall where his chief advisor is awaiting. ಪರದೆ ಮೇಲೆ ಹೋದಂಗೆ ಏನ್ ಕಾಣುತ್ತಂದ್ರೆ ಈ ರಾಜ ಅವನ ಡ್ರೆಸ್ಸಿಂಗ್ ರೂಮ್ ಅಂದ್ರೆ ಬಟ್ಟೆಗಳನ್ನ ತೊಟ್ಕೊಳ್ಳುವಂತ ಒಂದು ಕೊಠಡಿಯಿಂದ ಹೊರಗೆ ಬರ್ತಾ ಇರ್ತಾನೆ. ಅಲ್ಲಿ ಅವನ ಚೀಫ್ ಅಡ್ವೈಸರ್. ಚೀಫ್ ಅಂದ್ರೆ ಮುಖ್ಯ. ಅಡ್ವೈಸರ್, ಅಡ್ವೈಸರ್ ಅಂದ್ರೆ ಸಲಹೆಗಾರ. ಚೀಫ್ ಅಂದ್ರೆ ಮುಖ್ಯ, ಅಡ್ವೈಸರ್ ಅಂದ್ರೆ ಸಲಹೆಗಾರ. ರಾಜನಿಗೋಸ್ಕರ ಕಾಯ್ತಾ ನಿಂತಿರ್ತಾನೆ. ದಿ ಎಂಪರರ್ ಈಸ್ ಇನ್ ವೆರಿ ಆಂಗ್ರಿ ಮೂಡ್. ಆ ರಾಜನಿಗೆ ತುಂಬಾನೇ ಸಿಟ್ಟು ಬಂದಿರುತ್ತೆ. ಎಂಪರರ್ ಪಾಯಿಂಟಿಂಗ್ ಟು ಸಮಥಿಂಗ್ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್. ಯೂಸ್ಲೆಸ್. ಅವನ ಕೊಠಡಿಯಲ್ಲಿರೋ ಯಾವುದೋ ಒಂದು ವಸ್ತುವನ್ನ ತೋರಿಸುತ್ತಾ ಯೂಸ್ಲೆಸ್, ಉಪಯೋಗಕ್ಕೆ ಬಾರದ್ದು. ಆಲ್ ದೀಸ್ ಕ್ಲಾತ್ಸ್ ಆರ್ ಯೂಸ್ಲೆಸ್. ಈ ಎಲ್ಲ ಬಟ್ಟೆಗಳು ಉಪಯೋಗಕ್ಕೆ ಬರಲ್ಲ. ನಾಟ್ ಒನ್ ಆಫ್ ದಿ ಸೂಟ್ಸ್ ಕ್ಯಾನ್ ಬಿ ಓರ್ನ್ ಬೈ ಮೀ. ಇದರಲ್ಲಿರೋ ಯಾವ ಬಟ್ಟೆನೂ ನನಗೆ ಉಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ.
ಅದಕ್ಕೆ ಅವನ ಮುಖ್ಯ ಸಲಹೆಗಾರ ಚೀಫ್ ಅಡ್ವೈಸರ್ ಸೇಸ್ ಯುವರ್ ಮೆಜೆಸ್ಟಿ ಮಹಾರಾಜರೇ, ದೀಸ್ ಆರ್ ದಿ ಬೆಸ್ಟ್ ದಟ್ ಐ ಕುಡ್ ಗೆಟ್ ಫಾರ್ ಯು ಟುಡೇ. ಇವತ್ತು ನನಗೆ ಸಿಕ್ಕ ಎಲ್ಲಕ್ಕಿಂತ ಒಳ್ಳೆಯ ಬಟ್ಟೆಗಳು ಇವು ಅಂತ ಹೇಳ್ತಾರೆ. ಅದಕ್ಕೆ ಎಂಪರರ್ ಚಕ್ರವರ್ತಿ ಸೇಸ್, ಎಂಪರರ್ ಸೇಸ್, ದಿ ಬೆಸ್ಟ್ ಡಿಡ್ ಯು ಸೇ? ಇಫ್ ದೀಸ್ ಆರ್ ದಿ ಬೆಸ್ಟ್, ದೆನ್ ಮೈ ಎಂಪೈರ್ ಈಸ್ ಫುಲ್ ಆಫ್ ವರ್ತ್ಲೆಸ್ ಟೇಲರ್ಸ್. ಇವನ್ನ ನೀವು ಎಲ್ಲಕ್ಕಿಂತ ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ನನ್ನ ಸಾಮ್ರಾಜ್ಯ ಈಸ್ ಫುಲ್ ಆಫ್ ವರ್ಡ್ಲೆಸ್ ಅಂದ್ರೆ ಕೆಲಸಕ್ಕೆ ಬಾರದ ಟೇಲರ್. ಟೇಲರ್ ಅಂದ್ರೆ ದರ್ಜಿ, ಬಟ್ಟೆ ಹೊಲಿಯುವವ. ಎಂಪೈರ್ ಈಸ್ ಫುಲ್ ಆಫ್ ವರ್ಡ್ಲೆಸ್, WRTHLESS, ವರ್ಡ್ಲೆಸ್ ಅಂದ್ರೆ ನಿಷ್ಪ್ರಯೋಜಕ, ಕೆಲಸಕ್ಕೆ ಬಾರದ. ಟೇಲರ್ ಅಂದ್ರೆ ದರ್ಜಿ ಗಳಿಂದ ಕೂಡಿದ್ದಾರೆ. ಬ್ಯಾನಿಶ್ ದೆಮ್ ಆಲ್, ಬ್ಯಾನಿಶ್, BANISH, BANISH, ಬ್ಯಾನಿಶ್ ದೆಮ್ ಆಲ್ ಅಂದ್ರೆ ಬಹಿಷ್ಕಾರ ಮಾಡಿ, ಅವ್ರನ್ನ ಗಡೀಪಾರು ಮಾಡಿ ಅಂತ ಹೇಳ್ತಾರೆ. ಸೆಂಡ್ ದೆಮ್ ಒನ್ ಆ್ಯಂಡ್ ಆಲ್ ಔಟ್ ಆಫ್ ದಿ ಕಂಟ್ರಿ, ಅದರಲ್ಲಿರೋ ಪ್ರತಿಯೊಬ್ಬರನ್ನು ನೀವು ರಾಜ್ಯದಿಂದ ಹೊರಗೆ ಕಳಿಸಿ. ಐ ವಾಂಟ್ ನ್ಯೂ ಕ್ಲಾತ್, ನನಗೆ ಹೊಸ ಬಟ್ಟೆ ಬೇಕು, ನನಗೆ ಹೊಸ ಬಟ್ಟೆ ಬೇಕು. ಐ ವಾಂಟ್ ಅ ಟೇಲರ್ ಹೂ ಕ್ಯಾನ್ ಮೇಕ್ ಮೀ ಡಿಫ್ರೆಂಟ್ ಸೆಟ್ ಆಫ್ ಕ್ಲಾತ್ಸ್ ಎವ್ರಿ ಡೇ. ನನಗೊಬ್ಬ ಯಾವ ಥರದ ಟೇಲರ್ ಬೇಕಂದ್ರೆ ದಿನಾಲು ನನಗೆ ಹೊಸ ಬಟ್ಟೆಯನ್ನು ಹೊಲಿಕೊಡ್ಬೇಕು ಅಂತ ಟೇಲರ್ ಬೇಕು. ಯು ಮೇ ಗೋ ನಾವ್, ಕಮ್ ಟು ಮೀ ಓನ್ಲಿ ವೆನ್ ಯು ಫೈಂಡ್ ಅ ನ್ಯೂ ಟೇಲರ್. ಇವಾಗ ಹೋಗಿ, ಹೊಸ ಟೇಲರ್ ಯಾವಾಗ ಸಿಗ್ತಾರೋ ಆವಾಗ ಬನ್ನಿ, ಮತ್ತೆ ಅಲ್ಲಿವರೆಗೂ ಬರಬೇಡಿ ಅಂತ ಹೇಳ್ತಾರೆ. ಎಂಪೈರ್ ಅಂದ್ರೆ ಸಾಮ್ರಾಜ್ಯ. ವರ್ಡ್ಲೆಸ್ ಅಂದ್ರೆ ನಿಷ್ಪ್ರಯೋಗಕ್ಕೆ, ನಿಷ್ಪ್ರಯೋಗದ, ಕೆಲಸಕ್ಕೆ ಬಾರದ, ಕೆಲಸಕ್ಕೆ ಬಾರದ, ನಿಷ್ಪ್ರಯೋಜಕ, ಪ್ರಯೋಜನವಿಲ್ಲದ. ಟೇಲರ್ ಅಂದ್ರೆ ದರ್ಜಿ. ಬ್ಯಾನಿಶ್ ಅಂದ್ರೆ ಗಡೀಪಾರು ಮಾಡು, ಹೊರಹಾಕು, ಗಡೀಪಾರು ಮಾಡು, ರಾಜ್ಯದಿಂದ ಹೊರಹಾಕು. ಸೆಂಡ್ ದೆಮ್ ಒನ್ ಆ್ಯಂಡ್ ಆಲ್ ಔಟ್ ಆಫ್ ದಿ ಕಂಟ್ರಿ. ಐ ವಾಂಟ್ ನ್ಯೂ ಕ್ಲಾತ್ಸ್ ಅಂತ ಹೇಳ್ತಾರೆ. ಡಿಫ್ರೆಂಟ್ ಸೆಟ್ ಆಫ್ ಕ್ಲಾತ್ಸ್, ದಿನಾಲು ಹೊಲಿಕೊಡೋರು ಬೇಕು ಅಂತ ಹೇಳ್ತಾರೆ. ಯು ಕ್ಯಾನ್ ಗೋ ನಾವ್, ಕಮ್ ಬ್ಯಾಕ್ ಓನ್ಲಿ ವೆನ್ ಯು ಫೈಂಡ್ ಅ ನ್ಯೂ ಟೇಲರ್ ಅಂತ ಹೇಳ್ತಾರೆ. ದಿ ಚೀಫ್ ಅಡ್ವೈಸರ್ bows and takes a few steps towards the door, then stops and turns towards the emperor again. ಅವಾಗ ಚೀಫ್ ಅಡ್ವೈಸರ್, ಸಲಹೆಗಾರ, ಬಗ್ಗೆ ನಮಸ್ಕಾರ ಮಾಡಿ ಒಂದು 4 ಹೆಜ್ಜೆ ಮುಂದೋಗಿ ಬಾಗಿಲ ಹತ್ರ ಹೋಗಿರ್ತಾರೆ. ಅವಾಗ ಮತ್ತೆ ತಿರುಗಿ ಚಕ್ರವರ್ತಿ ಹತ್ರ ನೋಡ್ತಾರೆ. ಅದಕ್ಕೆ ಎಂಪರರ್ ಸೇಸ್, ಹ್ಯಾವ್ ಯು ಸಮಥಿಂಗ್ ಮೋರ್ ಟು ಸೇ? ಇನ್ನ ಏನಾದರೂ ಹೇಳಬೇಕಾ ನೀನು ಅಂತ ಕೇಳ್ತಾರೆ. ಅದಕ್ಕೆ ಚೀಫ್ ಅಡ್ವೈಸರ್ ಸೇಸ್, ಯುವರ್ ಮೆಜೆಸ್ಟಿ, ಮಹಾರಾಜರೇ, ಸಿನ್ಸ್ ಎಸ್ಟರ್ಡೇ 2 weavers from a distant place have been waiting outside the palace to see you. ಈ ವೀವರ್ಸ್ ಅಂದ್ರೆ ನೇಕಾರರು, ಡಿಸ್ಟೆಂಟ್ ಪ್ಲೇಸ್ ಅಂದ್ರೆ ದೂರದಿಂದ ಬಂದ. ನಿನ್ನೆಯಿಂದ ಇಬ್ಬರು ದೂರದಿಂದ ಬಂದ ನೇಕಾರರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾನೆ. ಡಿಸ್ಟೆಂಟ್ ಪ್ಲೇಸ್ ಅಂದ್ರೆ ದೂರದಿಂದ ಬಂದ. ದೂರದ ಊರು, ದೂರದ ಊರಿನಿಂದ ಬಂದ ಇಬ್ಬರು ನೇಕಾರರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಎಂಪರರ್ ಇನ್ ಅನ್ ಆಂಗ್ರಿ ಟೋನ್, ವೀವರ್ಸ್, ಬಟ್ ವೈ ಡೋಂಟ್ but I don't need weavers. I want good tailors. I want tailors who will make me new clothes. Weavers, ನೇಕಾರರ, ಅವರೇ ಬಂದಿದ್ದಾರೆ. ನನಗೆ ನೇಕಾರರು ಬೇಡ, ನನಗೆ ಟೇಲರ್ಗಳು ಬೇಕು, ದರ್ಜಿಗಳು ಬೇಕು. ನನಗೆ ಹೊಸ ಹೊಸ ಬಟ್ಟೆಗಳನ್ನು ಹೊಲಿಕೊಡುವಂಥ ದರ್ಜಿಗಳು ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಚೀಫ್ ಅಡ್ವೈಸರ್ ಸೇಸ್, ಯುವರ್ ಮೆಜೆಸ್ಟಿ, ದೀಸ್ ಮೆನ್ ಸೇ that they have found a secret way of weaving the finest silk cloth and making the most beautiful cloth from the cloth that they weave. They claim
ಟು ಬಿ ಮ್ಯಾಜಿಕ್ ಟೇಲರ್ಸ್. ಯುವರ್ ಮೆಜೆಸ್ಟಿ, ಮಹಾರಾಜರೇ, ಈ ಇಬ್ಬರು ಮನುಷ್ಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಒಂದು ಫೈನೆಸ್ಟ್ ಅಂದ್ರೆ ಅತ್ಯುತ್ತಮವಾದ ರೇಷ್ಮೆಯನ್ನ ತಯಾರು ಮಾಡುವ ರಹಸ್ಯವನ್ನ ಕಂಡುಹಿಡಿದಿದ್ದಾರೆ. ಸೀಕ್ರೆಟ್ ಅಂದ್ರೆ ರಹಸ್ಯವನ್ನ ಕಂಡುಹಿಡಿದಿದ್ದಾರೆ. ಈ ರಹಸ್ಯಕರವಾದಂತ ಒಂದು ವಿಧಾನದಿಂದ ಮಾಡಿದ ರೇಷ್ಮೆಯಿಂದ ತಯಾರು ಮಾಡಿದ ಬಟ್ಟೆ ಅತಿ ಸುಂದರವಾಗಿರ್ತವೆ. ಅವರು ಮಂತ್ರವಾದಿ ಟೇಲರ್ಸ್, ದೇ ಕ್ಲೇಮ್ ಟು ಬಿ ಮ್ಯಾಜಿಕ್ ಟೇಲರ್ಸ್ ಅಂತ ಹೇಳ್ತಾರೆ. ಅವರು ಮಂತ್ರವಾದಿ ದರ್ಜಿಗಳು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಚಕ್ರವರ್ತಿ ಹೇಳ್ತಾನೆ, ಮ್ಯಾಜಿಕ್ ಟೇಲರ್ಸ್ ಹೂ ಮೇಕ್ ದಿ ಮೋಸ್ಟ್ ಬ್ಯೂಟಿಫುಲ್ ಕ್ಲಾತ್ಸ್. ಆ ಅತಿ ಸುಂದರವಾದ ಬಟ್ಟೆಗಳನ್ನ ಹೊಲಿಯುವಂತ ಮ್ಯಾಜಿಕ್ ಟೇಲರ್ಸ್ ಅವರು ಅಂತ ಕೇಳ್ತಾನೆ. ದೆನ್ ವೈ ಆರ್ ವಿ ವೇಸ್ಟಿಂಗ್ ಟೈಮ್ ಹಿಯರ್? ಹಾಗಾದ್ರೆ ನೀನು ನನ್ನ ಸಮಯನ್ನ ಇಲ್ಲೇಕೆ ಕಳಿತಿದೀಯಾ? ಗೋ ಬ್ರಿಂಗ್ ದೆಮ್ ಅಟ್ ಒನ್ಸ್. ಹೋಗಿ ಅವ್ರನ್ನ ತಟ್ಟಂತ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ದಿ ಅಡ್ವೈಸರ್ ಗೋಸ್ ಔಟ್. ದಿ ಟೂ ವೀವರ್ಸ್ ಎಂಟರ್ ದಿ ಕೋರ್ಟ್ ಅಂಡ್ ಬೌ ಟು ದಿ ಎಂಪರರ್. ಆ ಅಡ್ವೈಸರ್ ಸಲಹೆಗಾರ ಹೋಗಿ ಆ ನೇಕಾರರನ್ನ ಕರ್ಕೊಂಡು ಆಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಆ ಇಬ್ಬರು ನೇಕಾರರು ಚಕ್ರವರ್ತಿಗೆ ಬಗ್ಗಿ ನಮಸ್ಕಾರ ಮಾಡ್ತಾರೆ. ಎಂಪರರ್ ಸೇಸ್, ಕಮ್ ಇನ್, ಕಮ್ ಇನ್ ಮೈ ಮೆನ್. ನನ್ನ ಗೆಳೆಯರೇ, ಬನ್ನಿ ಒಳಗಡೆ ಅಂತ ಕರೀತಾರೆ. ಐ ಹಿಯರ್ ಯು ಹ್ಯಾವ್ ಸಮ್ ವೆರಿ ಫೈನ್ ಕ್ಲಾತ್ಸ್ ಟು ಶೋ ಮೀ. ನಾನು ನಿಮ್ಮ ಹತ್ರ ನನಗೆ ತೋರಿಸಲು ತಂದಿರುವ ಅತಿ ಉತ್ತಮವಾದ ಬಟ್ಟೆ ಇದೆ ಅಂತ ಕೇಳಿದೆ ಅಂತ ಹೇಳ್ತಾರೆ. ದಿ ಕ್ಲಾತ್ಸ್ ದ್ಯಾಟ್ ಯು ಮೇಕ್ ಮಸ್ಟ್ ಬಿ ವೆರಿ ವಂಡರ್ಫುಲ್ ಇಂಡೀಡ್. ಅಂದ್ರೆ ನೀವು ತಯಾರು ಮಾಡುವ ಬಟ್ಟೆ ತುಂಬಾನೇ ನಿಜವಾಗ್ಲೂ ಅದ್ಭುತವಾಗಿರಬಹುದು ಅಂತ ಅನ್ಕೋತಾರೆ. ಅದಕ್ಕೆ ಮೊದಲ ನೇಕಾರ ಫಸ್ಟ್ ವೀವರ್ ಸೇಸ್, ದಿ ಆರ್. ಹೌದು ಮಹಾರಾಜರೇ, ಯುವರ್ ಮೆಜೆಸ್ಟಿ. ಬಟ್ ಬಿಫೋರ್ ವಿ ಬಿಗಿನ್ ಅವರ್ ವರ್ಕ್ ವಿ ರಿಕ್ವೈರ್ a large quantity of finest silk and the purest gold thread. ಅಂದ್ರೆ ನಾವು ಈ ಬಟ್ಟೆಯನ್ನ ಹೊಲೆಯುವಂತ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ ಅತ್ಯುತ್ತಮವಾದ ರೇಷ್ಮೆ ಮತ್ತು ಪ್ಯೂರ್ ಅಂದ್ರೆ ಶುದ್ಧವಾದ ಬಂಗಾರದ ದಾರ ಬೇಕಾಗತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ವೀವರ್, ಎರಡನೇ ನೇಕಾರ, ಅಂಡ್ ವಿ ಮಸ್ಟ್ ಆಲ್ಸೋ ಹ್ಯಾವ್ ಸೆವೆರಲ್ ಜುವೆಲ್ಸ್ ಟು ಸಿವ್ ಆನ್ ದಿ ಮ್ಯಾಜೆಸ್ಟೀಸ್ ನ್ಯೂ ಕ್ಲಾತ್ಸ್. ಅಂದ್ರೆ ನಮಗೆ ಈ ಮಹಾರಾಜರ ಬಟ್ಟೆಗಳ ಮೇಲೆ ಹೊಲಿಯೋದಕ್ಕೆ ಅಂಟಿಸೋದಕ್ಕೆ ಜುವೆಲ್ಸ್ ಅಂದ್ರೆ ಮುತ್ತು ರತ್ನಗಳು ಬೇಕಾಗುತ್ತೆ ಅಂತ ಹೇಳ್ತಾರೆ. ಜುವೆಲ್ಸ್ ಅಂದ್ರೆ ಮುತ್ತು ರತ್ನಗಳು. ಎಂಪರರ್, ಅಫ್ ಕೋರ್ಸ್, ನಿಜವಾಗ್ಲೂ ಬೇಕಾಗುತ್ತೆ ಅಂತ ಹೇಳ್ತಾರೆ. ಎಂಪರರ್ ಸೇಸ್, ಆಫ್ ಕೋರ್ಸ್, ಮೈ ಚೀಫ್ ಅಡ್ವೈಸರ್ ವಿಲ್ ಪ್ರೊವೈಡ್ ಫಾರ್ ಯು ವಾಟ್ ಎವರ್ ಯು ವಾಂಟ್. ನನ್ನ ಮುಖ್ಯ ಸಲಹೆಗಾರ ನಿಮ್ಗೆ ಏನೇನು ಬೇಕೋ ಎಲ್ಲ ಕೊಡ್ತಾರೆ. ಯು ವಿಲ್ ಬಿ ಗಿವನ್ ಅ ರೂಮ್ ಇನ್ ದಿ ಪ್ಯಾಲೇಸ್ ಟು ಮೇಕ್ ದಿ ನ್ಯೂ ಕ್ಲಾತ್ಸ್. ನಿಮಗೊಂದು ಸಪರೇಟ್ ರೂಮ್ ಕೊಡಲಾಗುತ್ತೆ, ಒಂದು ಕೊಠಡಿಯನ್ನ ಕೊಡಲಾಗುತ್ತೆ. ಅಲ್ಲಿ ನೀವು ಕುಳಿತು ಈ ಬಟ್ಟೆಗಳನ್ನ ಹೊಲಿಬಹುದು. ಆ್ಯಂಡ್ ಯು ಶಾಲ್ ನಾಟ್ ಲೀವ್ ದಿ ಪ್ಯಾಲೇಸ್ ಟಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ದಿ ವರ್ಕ್. ನೀವು ನಿಮ್ಮ ಕೆಲಸ ಮುಗಿಸೋವರೆಗೂ ಈ ಅರಮನೆಯನ್ನ ಬಿಟ್ಟು ಹೋಗುವ ಹಾಗಿಲ್ಲ ಅಂತ ಹೇಳ್ತಾನೆ. ಐ ಶಾಲ್ ವೇರ್ ದಿ ನ್ಯೂ ಕ್ಲಾತ್ಸ್ ಇನ್ ದಿ ಪ್ರೊಸೆಷನ್ ದಟ್ ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಲೀಡ್ 2 days ಲೇಟರ್. ನಾನು ಈ ಹೊಸ ಬಟ್ಟೆಗಳನ್ನ 2 ದಿನಗಳ ನಂತರ ನಡೆಯುವಂತ ಒಂದು ಮೆರವಣಿಗೆಗೆ ತೊಟ್ಟುಕೊಂಡು ಹೋಗ್ತೀನಿ. ಮೆರವಣಿಗೆ, ಪ್ರೊಸೆಷನ್ ಅಂದ್ರೆ ಮೆರವಣಿಗೆ. ಫಸ್ಟ್ ವೀವರ್, ಪಾರ್ಡನ್ ಅಸ್, ಕ್ಷಮಿಸಿ ಮಹಾರಾಜರೇ. ವಿ ಹ್ಯಾವ್ ನೋ ನ್ಯೂ ಕ್ಲಾತ್ಸ್ ಜಸ್ಟ್ ನೌ ಟು ಶೋ ಯು. ಇವಾಗಲೇ ತೋರಿಸೋದಕ್ಕೆ ನಮ್ಮ ಹತ್ರ ಬಟ್ಟೆಗಳು ಇಲ್ಲ, ಕ್ಷಮಿಸಿ ಮಹಾರಾಜರೇ ಅಂತ ಹೇಳ್ತಾನೆ.
We have come here to explain to you that we have discovered the magic way of making the most beautiful silk cloth. ನಾವಿಲ್ಲಿ ಬರೀ ನಿಮಗೆ ಅತಿ ಸುಂದರವಾದ ರೇಷ್ಮೆ ಬಟ್ಟೆಯನ್ನ ಹೇಗೆ ಮಂತ್ರದಿಂದ ತಯಾರು ಮಾಡೋದು ಅನ್ನೋ ರಹಸ್ಯನ ಕಂಡುಹಿಡಿದಿದ್ವಿ ಅಂತ ತಿಳಿಸೋದಕ್ಕೆ ಅಷ್ಟೇ ಬಂದಿದ್ವಿ. ಅದನ್ನು ಬಿಟ್ಟು ನಮ್ಮ ಹತ್ರ ಬಟ್ಟೆ ಇಲ್ಲ ತೋರ್ಸೋಕೆ ಅಂತ ಹೇಳ್ತಾರೆ. ಅವಾಗ ಸೆಕೆಂಡ್ ವೀವರ್ ಸೇಸ್ which is so finely woven and has so many rich colors and also such attractive patterns that only a great emperor like you can wear clothes made out of it, made from it. ಅಂದ್ರೆ which is so finely woven, WOVEN, woven ಅಂದ್ರೆ ನೇಯ್ದ, ಹೆಣೆದ ಅಂತ ಅರ್ಥ. ನೇಯ್ದ ಹ್ಯಾಸ್ ಸೋ ಮೆನಿ ರಿಚ್ ಕಲರ್ಸ್, ಎಷ್ಟೊಂದು ಅದಕ್ಕೆ ಸುಂದರವಾದ ಬಣ್ಣಗಳಿದಾವೆ. ಆಲ್ಸೋ ಸಚ್ ಅಟ್ರಾಕ್ಟಿವ್ ಪ್ಯಾಟರ್ನ್ಸ್. ಪ್ಯಾಟರ್ನ್ ಪ್ಯಾಟರ್ನ್ ಅಂದರೆ ಒಂದು ಏನು ಹೇಳಿ ನೋಡೋಣ. ಪ್ಯಾಟರ್ನ್ಸ್ ಅಂತ ನೀವು ಗಣಿತದಲ್ಲೂ ಕಲ್ತಿರ್ತೀರಾ. ಪ್ಯಾಟರ್ನ್ಸ್ ಅನ್ನೋ ಚಾಪ್ಟರ್ನ PATTERN. ಪ್ಯಾಟರ್ನ್ ಅಂದರೆ ಮಾದರಿ, ನಮೂನೆ, ಆದರ್ಶ. ಅದರಲ್ಲಿ ಎಷ್ಟೊಂದು ವಿಧದ ಮಾದರಿಗಳಿದಾವೆ ಅಂತ ಅಂದರೆ ಅದನ್ನ ಬರೀ ಒಬ್ಬ ನಿಮ್ಮಂಥ ಚಕ್ರವರ್ತಿ ಅಷ್ಟೇ ತೊಟ್ಕೋಬಹುದು ಅಂತ ಹೇಳ್ತಾನೆ. ಅದಕ್ಕೆ ಎಂಪರರ್ ಫ್ಲಾಟರ್ಡ್ ಬೈ ಹೀಸ್ ಕಾಂಪ್ಲಿಮೆಂಟ್. ಫ್ಲಾಟರ್ಡ್ ಫ್ಲಾಟರ್ಡ್ FLATTERED ಫ್ಲಾಟರ್ಡ್ ಅಂದರೆ ಶ್ಲಾಘನೆಯಿಂದ, ಸಂತೋಷವಾದ ಹೊಗಳಿಕೆಯಿಂದ, ಸಂತೋಷವಾದ ಫ್ಲಾಟರ್ಡ್ ಬೈ ದಿಸ್ ಕಾಂಪ್ಲಿಮೆಂಟ್. ವೆಲ್ ವೆಲ್ ವೆಲ್, ಟೆಲ್ ಮಿ ಸಮಥಿಂಗ್ ಅಬೌಟ್ ದಿ ಕ್ಲಾತ್ಸ್ ಯು ಮೇಕ್ ಫ್ರಮ್ ದಿಸ್ ವಂಡರ್ಫುಲ್ ಕ್ಲಾತ್. ನನಗೆ ನೀವು ಈ ಒಂದು ಒಳ್ಳೆಯ ಅದ್ಭುತವಾದ ಬಟ್ಟೆಯಿಂದ ಹೊಲಿಯುವಂಥ ಬಟ್ಟೆಗಳ ಬಗ್ಗೆ ಒಂದಿಷ್ಟು ಇನ್ನ ಮಾಹಿತಿ ಕೊಡಿ ಅಂತ ಹೇಳ್ತೀನಿ. ಅದಕ್ಕೆ ಫಸ್ಟ್ ವೀವರ್ ಸೇಸ್, ಯುವರ್ ಮ್ಯಾಜೆಸ್ಟಿ, ಇಫ್ ಯು ವೇರ್ ಅ ಸೂಟ್ ಮೇಡ್ ಔಟ್ ಆಫ್ ದಿಸ್ ಕ್ಲಾತ್, only wise men can see what you are wearing, but fools will not be able to see it at all. ಅಂದರೆ ನೀವು ಈ ಬಟ್ಟೆಯನ್ನು ತೊಟ್ಕೊಂಡಾಗ ಬರೀ ಬುದ್ಧಿವಂತ ಮನುಷ್ಯರಿಗೆ ಮಾತ್ರ ನೀವು ಏನು ತೊಟ್ಕೊಂಡಿದ್ದೀರಾ ಅನ್ನೋದು ಸರಿಯಾಗಿ ಕಾಣುತ್ತೆ, ಮೂರ್ಖರಿಗೆ ಇದು ಸರಿಯಾಗಿ ಕಾಣಲ್ಲ ಅಂತ ಮೊದಲನೇ ನೇಕಾರ ಹೇಳ್ತಾನೆ. ಸೆಕೆಂಡ್ ವೀವರ್, ಎರಡನೇ ನೇಕಾರ second weaver says, and by wearing those clothes you will be able to judge your ministers and your officers very easily. ಆ ಬಟ್ಟೆಗಳನ್ನು ತೊಟ್ಕೊಂಡ್ರೆ ನಿಮಗೆ ನಿಮ್ಮ ಮಂತ್ರಿಗಳು ಮತ್ತು ನಿಮ್ಮ ಅಧಿಕಾರಿಗಳು ಇವುಗಳನ್ನು ಜಡ್ಜ್ ಮಾಡೋದಕ್ಕೆ ಸಾಧ್ಯ, ಅಂದರೆ ವಿವೇಚನೆ ಮಾಡೋದಕ್ಕೆ ಸಾಧ್ಯ, ಇತ್ಯರ್ಥ ಮಾಡೋದಕ್ಕೆ ಆರಾಮಾಗಿ ಆಗತ್ತೆ. ಓನ್ಲಿ ದೋಸ್ ಹೂ ಆರ್ ಕ್ಲೆವರ್ ಆ್ಯಂಡ್ ಫಿಟ್ ಫಾರ್ ದೇರ್ ಜಾಬ್ಸ್ ವಿಲ್ ಸಿ ವಾಟ್ ಯು ವೇರ್. ಅಂದರೆ ಓನ್ಲಿ ದೋಸ್, ಬರೀ ಅವರಷ್ಟೇ, ಯಾರು ಕ್ಲೆವರ್ ಅಂದರೆ ಚತುರರು ಮತ್ತು ಅವರ ಮಾಡುತ್ತಿರುವ ಕೆಲಸಕ್ಕೆ ಅರ್ಹರಾದವರಾಗಿದ್ದರೆ ಅಷ್ಟೇ ಅವರಿಗೆ ನೀವು ತೊಟ್ಕೊಂಡಿರೋ ಬಟ್ಟೆ ಕಾಣುತ್ತೆ. ಫಿಟ್ ಅಂದರೆ ಅರ್ಹ. ಕ್ಲೆವರ್ ಅಂದರೆ ಚತುರ, ಬುದ್ಧಿವಂತ. ಅವರಿಗಷ್ಟೇ ನೀವು ತೊಟ್ಕೊಂಡಿರೋ ಬಟ್ಟೆ ಕರೆಕ್ಟಾಗಿ ಕಾಣುತ್ತೆ. those who those who are foolish and unfit for their work will not see anything. ಮೂರ್ಖರು ಮತ್ತು ಅನರ್ಹರಿಗೆ ಬೇರೆ ಏನು ಕಾಣೋದಿಲ್ಲ ಅಂತ ಹೇಳ್ತಾರೆ. ಎಂಪರರ್, ಎಕ್ಸಲೆಂಟ್ ಎಕ್ಸಲೆಂಟ್, ತುಂಬ ಒಳ್ಳೆಯದು. ಸ್ಪೀಕಿಂಗ್ ಟು ಹಿಮ್ಸೆಲ್ಫ್, ಬೈ ವೇರಿಂಗ್ ಅ ಸೂಟ್ ಮೇಡ್ ಆಫ್ ದೇರ್ ಕ್ಲಾತ್ ಐ ವಿಲ್ ನಾಟ್ ಓನ್ಲಿ ಗೆಟ್ ಅ ನ್ಯೂ ಸೆಟ್ ಆಫ್ ಕ್ಲಾತ್ಸ್ ಬಟ್ I will also be able to find out who are fit to manage the affairs of my kingdom who are not. ಇವರು ಕೊಟ್ಟ ಈ ಬಟ್ಟೆಗಳನ್ನು ತೊಟ್ಕೊಂಡ ಮೇಲೆ ನನಗೆ
ಬರೀ ಹೊಸ ಬಟ್ಟೆ ಅಷ್ಟೇ ಸಿಗಲ್ಲ. ಆ ಬಟ್ಟೆಗಳನ್ನ ತೊಟ್ಕೊಂಡ್ಮೇಲೆ ನನಗೆ ನಮ್ಮ ಆಸ್ಥಾನದಲ್ಲಿರೋ ಯಾವ ಅಧಿಕಾರಿಗಳು ನಮ್ಮ ರಾಜ್ಯದ ವ್ಯವಹಾರಗಳನ್ನ ನೋಡ್ಕೊಳ್ಳಲು ಅರ್ಹರಾಗಿದ್ದಾರೆ ಇಲ್ಲ ಅಂತ ಗೊತ್ತಾಗುತ್ತೆ ಅಂತ ಅನ್ಕೊಂತಾನೆ. ದೃಶ್ಯ 2ರಲ್ಲಿ ನೆಕ್ಸ್ಟ್ ಡೇ ಇನ್ ದ ಈವ್ನಿಂಗ್, a room in the palace. The two weavers are seen working on the looms, pretending to weave. ಲೂಮ್ಸ್ ಅಂದ್ರೆ ಮಗ್ಗ. ಒಂದು ಕೋಣೆಯಲ್ಲಿ ಈ ನೇಕಾರರು ಮಗ್ಗದಲ್ಲಿ ನೇಯ್ತಾ ಇರುವಂಗೆ ನಾಟಕ ಮಾಡ್ತಾ ಇದ್ದಾರೆ. ಪ್ರಿಟೆಂಡ್ ಅಂದ್ರೆ ಆಕ್ಟ್, ನಾಟಕ ಮಾಡು. ದೇ ಹ್ಯಾಡ್ put away their bags, all the fine silk. They had put away in their bags all the fine silk, the gold thread, and the jewels which were given to them for making the new clothes. ಅವರು ಹೊಸ ಬಟ್ಟೆಗಳನ್ನ ಹೊಲಿಯೋದಕ್ಕೆ ಕೊಟ್ಟಂತ ಅತ್ಯುತ್ತಮವಾದ ರೇಷ್ಮೆ, ಬಂಗಾರದ, ಚಿನ್ನದ ದಾರ ಮತ್ತು ಮುತ್ತು ರತ್ನಗಳನ್ನೆಲ್ಲ ಬ್ಯಾಗ್ನಲ್ಲಿ ತೆಗೆದಿಟ್ಟಿರ್ತಾರೆ. ಚೀಫ್ ಅಡ್ವೈಸರ್ ಸೇಸ್ by entering the room, speaking to himself, His Majesty has sent me here to find out how the weavers are getting on with their work. ಇಲ್ಲಿ ನನಗೆ ಚಕ್ರವರ್ತಿಯವರು ಈ ನೇಕಾರರು ಅವರ ಕೆಲಸ ಹೇಗೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಕಳಿಸಿದ್ದಾರೆ ಅಂತ ಹೇಳ್ತಾನೆ. ದೇ ಸೀಮ್ ಟು ಬಿ ವರ್ಕಿಂಗ್ ವೆರಿ ಹಾರ್ಡ್, ಬಟ್ ವೇರ್ ಈಸ್ ದ ಕ್ಲಾತ್ ಆನ್ ದಿ ಲೂಮ್ಸ್? ಗುಡ್ ಹೆವೆನ್ಸ್, ಐ ಕಾಂಟ್ ಸಿ ಎನಿಥಿಂಗ್ ಆನ್ ದಿ ಲೂಮ್ಸ್. ಅವರು ಕಷ್ಟಪಟ್ಟು ಶ್ರಮಪಟ್ಟು ಕೆಲಸ ಮಾಡೋರಂಗೆ ಕಾಣ್ತಾ ಇದ್ದಾರೆ, ಆದರೆ ಮಗ್ಗದಲ್ಲಿ ಬಟ್ಟೆ ಎಲ್ಲಿದೆ? ಓ ದೇವ್ರೆ, ನನಗೆ ಈ ಮಗ್ಗದಲ್ಲಿರೋ ಬಟ್ಟೆನೇ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ವೀವರ್ ಸೇಸ್, ಆ ದೇರ್ ಯು ಆರ್ ಸರ್, ವಿ ವೇರ್ ಎಕ್ಸ್ಪೆಕ್ಟಿಂಗ್ ಯು, ಸ್ಟೆಪ್ ದಿಸ್ ವೇ ಇಫ್ ಯು ಪ್ಲೀಸ್. ಬನ್ನಿ ಒಳಗಡೆ, ಈ ಕಡೆಯಿಂದ ಬನ್ನಿ ಅಂತ ಹೇಳ್ತಾನೆ. ಸೆಕೆಂಡ್ ವೀವರ್ ಸೇಸ್, ಪಾಯಿಂಟಿಂಗ್ ಎಟ್ ದ ಲೂಮ್ ಆ್ಯಂಡ್ ಪ್ರಿಟೆಂಡಿಂಗ್ ಟು ಹ್ಯಾಂಡಲ್ ದಿ ಕ್ಲಾತ್ ದೇ ವೇರ್ ಸಪೋಸ್ ಟು ಬಿ ವೀವಿಂಗ್. ಡೋಂಟ್ ಯು ಲೈಕ್ ದಿ ಪ್ಯಾಟರ್ನ್ ಸರ್? ಅಲ್ಲಿರುವ ಚಿತ್ರ ನಿಮಗೆ ಇಷ್ಟ ಆಗಲಿಲ್ವಾ? ಈ ಬಟ್ಟೆಯ ಮಾದರಿ ವಿಧ ನಿಮಗೆ ಇಷ್ಟ ಆಗಲಿಲ್ವಾ ಅಂತ ಕೇಳ್ತಾನೆ. ದಿ ಸರ್ಕಲ್ಸ್ ಆ್ಯಂಡ್ ದಿ ಫ್ಲೋಯಿಂಗ್ ಲೈನ್ಸ್ ಆರ್ ಗುಡ್ ಆರಂಟ್ ದೇ? ಇಲ್ಲಿ ಬಿಡಿಸಿರುವ ವೃತ್ತಗಳು ಮತ್ತು ಹರಿದು ಹೋಗ್ತಾ ಇರುವ ರೇಖೆಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಲ್ವಾ ಅಂತ ಸೆಕೆಂಡ್ ವೀವರ್ ಕೇಳ್ತಾನೆ. ಚೀಫ್ ಅಡ್ವೈಸರ್ ಕಂಪ್ಲೀಟ್ಲಿ ಪಜಲ್ಡ್, ಅಂದರೆ ತೋಚದಂತಾಗಿ, ದಿ ಸರ್ಕಲ್ಸ್ ಆ್ಯಂಡ್ ದಿ ಫ್ಲೋಯಿಂಗ್ ಲೈನ್ಸ್, ಎಸ್ ಎಸ್ ದೇ ಆರ್ ವೆರಿ ಗುಡ್ ಅಂತ ಹೇಳ್ತಾನೆ. ಯಾಕಂದರೆ ಈ ಇಬ್ಬರು ನೇಕಾರರು ಏನು ಹೇಳಿದ್ರು? ಮೂರ್ಖರಿಗೆ ಈ ಬಟ್ಟೆ ಕಾಣೋದಿಲ್ಲ ಅಂತ ಹೇಳಿದ್ರು. ಇಲ್ಲಿ ಆ ಪ್ರಮುಖ ಸಲಹೆಗಾರ ಅವನೊಬ್ಬ ಮೂರ್ಖ ಅಂತ ತೋರಿಸ್ಕೋಬಾರ್ದು ಅಂತ ಸುಮ್ಮನೆ ಅವ್ರು ಹೇಳ್ದಂಗೆ ಎಸ್ ಎಸ್ ಹೌದು ಹೌದು ಈ ಮಾದರಿ ಚೆನ್ನಾಗಿದೆ ಅಂತ ಹೇಳ್ತಾನೆ. ಫಸ್ಟ್ ವೀವರ್ ಆ್ಯಂಡ್ ದಿ ಕಲರ್ಸ್, ಬಣ್ಣ ಹೇಗಿದೆ? ವಿ ಹೋಪ್ ದಿ ಎಂಪ್ರರ್ ವಿಲ್ ಲೈಕ್ ದಿ ಡಾರ್ಕ್ ರೆಡ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ಸ್ ಆನ್ ದಿ ಗೋಲ್ಡ್ ಬ್ಯಾಕ್ಗ್ರೌಂಡ್. ನನಗೇನನ್ಸುತ್ತೆ, ರಾಜರಿಗೆ ಡಾರ್ಕ್ ರೆಡ್, ಅತಿಯಾದ ಕೆಂಪು ಬಣ್ಣ ಮತ್ತು ಆಕಾಶದಂತಿರೋ ನೀಲಿ ಬಣ್ಣ, ಚಿನ್ನದ ಬಣ್ಣದ ಬ್ಯಾಕ್ಗ್ರೌಂಡ್ನಲ್ಲಿ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಫಸ್ಟ್ ವೀವರ್ ಹೇಳ್ತಾನೆ. ಚೀಫ್ ಅಡ್ವೈಸರ್, ಮೋರ್ ಕನ್ಫ್ಯೂಸ್ಡ್ ದ್ಯಾನ್ ಬಿಫೋರ್, ಸೇಸ್ ಡಾರ್ಕ್ ರೆಡ್, ಬ್ಲೂ ಸ್ಕೈ ಆ್ಯಂಡ್ ದಿ ಗೋಲ್ಡ್ ಬ್ಯಾಕ್ಗ್ರೌಂಡ್. ಐ ಮಸ್ಟ್ ರಿಮೆಂಬರ್ ದಿಸ್. ಎಸ್, ಐ ಆಮ್ ಶ್ಯೂರ್ ದ್ಯಾಟ್ ಈಸ್ ಮೆಜೆಸ್ಟಿ ವಿಲ್ ಲೈಕ್ ದಿ ಕಲರ್ಸ್ ವೆರಿ ಮಚ್ ಅಂತ ಹೇಳ್ತಾನೆ. ಸೆಕೆಂಡ್ ವೀವರ್, ಯು ಮೇ ಟೆಲ್ ಹೀಸ್ ಮೆಜೆಸ್ಟಿ ಹೌ ಹಾರ್ಡ್ ವಿ ಹ್ಯಾವ್ ಬೀನ್ ವರ್ಕಿಂಗ್. ಹೋಗಿ ದಯವಿಟ್ಟು ಮಹಾರಾಜರಿಗೆ ತಿಳಿಸಿ ನಾವು ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ. ಬಟ್ ವಿ ನೀಡ್ ಸಮ್ ಮೋರ್ ಸಿಲ್ಕ್ ಆ್ಯಂಡ್ ಗೋಲ್ಡ್ ಥ್ರೆಡ್ ಟು ಕಂಪ್ಲೀಟ್ ದಿ ವರ್ಕ್. ನಮಗೆ ಇನ್ನಷ್ಟು ರೇಷ್ಮೆ ಮತ್ತು ಚಿನ್ನದ ದಾರ ಬೇಕಾಗತ್ತೆ ಈ ಕೆಲಸವನ್ನು ಮುಗಿಸೋದಕ್ಕೆ. ಆ್ಯಂಡ್ ಸಮ್ ಮೋರ್ ಜುವೆಲ್ಸ್ ಟು ಸಿವ್ ಆನ್ ಟು ಈಸ್ ಮೆಜೆಸ್ಟೀಸ್ ನ್ಯೂ ಕ್ಲಾತ್ಸ್. ಮತ್ತು ಇನ್ನಷ್ಟು ಮುತ್ತು ರತ್ನಗಳು ಬೇಕಾಗ್ತವೆ. ಸಿವ್ ಅಂದರೆ
ಹೊಲೆಯುವಿಕೆ. ಈ ಮಹಾರಾಜರ ಬಟ್ಟೆಗೆ ಅಂಟಿಸೋದಕ್ಕೆ ಇನ್ನ ಒಂದಿಷ್ಟು ಮುತ್ತು ರತ್ನಗಳು ಬೇಕಾಗ್ತವೆ ಅಂತ ಹೇಳ್ತಾರೆ. ಬೋತ್ ದಿ ವಿವರ್ಸ್ ಟುಗೆದರ್ ಥ್ಯಾಂಕ್ ಯು ಯುವರ್ ಎಕ್ಸಲೆನ್ಸಿ ಅಂತ ಹೇಳ್ತಾರೆ. ಚೀಫ್ ಅಡ್ವೈಸರ್ ಸ್ಪೀಕಿಂಗ್ ಟು ಹಿಮ್ಸೆಲ್ಫ್ ಆಸ್ ಹಿ ಲೀವ್ಸ್ ದಿ ರೂಮ್. ಅವನಷ್ಟಕ್ಕೆ ಅವನೇ ಮಾತಾಡ್ತಾ, ಹೆವೆನ್ ಹೆಲ್ಪ್ ಮೀ, ದೇವ್ರೆ ನನ್ನ ಸಹಾಯ ಮಾಡಬೇಕು. ದೇರ್ ವಾಸ್ ನಥಿಂಗ್ ಆನ್ ದೇರ್ ಲೂಮ್. ಅವರ ಮಗ್ಗದ ಮೇಲೆ ಏನೂ ಇರಲೇ ಇಲ್ಲ. ಬಟ್ ದಿ ವೀವರ್ಸ್ ಹ್ಯಾಡ್ ಸೆಡ್, ಓನ್ಲಿ ವೈಸ್ ಮೆನ್ ಕ್ಯಾನ್ ಸಿ ದಿ ಕ್ಲಾತ್ಸ್ that we make. Those who cannot see them are fools or unfit for their jobs. Am I a fool? ನಾನೊಬ್ಬ ಮೂರ್ಖನ? Am I unfit for my post? ನಾನು ನನ್ನ ಈ ಮುಖ್ಯ ಸಲಹೆಗಾರ ಅನ್ನೋ ಪದವಿಗೆ ಅನರ್ಹನ? I must send my special assistant to see what really is happening here. ಇಲ್ಲಿ ಏನು ನಡೀತಾ ಇದೆ ಅಂತ ತಿಳಿಯೋದಕ್ಕೆ ನನ್ನ ಪ್ರಮುಖ ಅಸಿಸ್ಟೆಂಟ್ ಅಂದರೆ ಕೆಲಸಗಾರ, ಜೊತೆಗೆ ಕೆಲಸ ಮಾಡೋ ಜೂನಿಯರ್ ಪರ್ಸನ್, ಅವನನ್ನು ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅಸಿಸ್ಟೆಂಟ್ ಅಂದರೆ ಸಹಾಯಕ, ಸ್ಪೆಷಲ್ ಅಸಿಸ್ಟೆಂಟ್ ಅಂದರೆ ವಿಶೇಷ ಸಹಾಯಕ. ಸೊ ಅವಾಗ ಈ ಪ್ರಮುಖ ಸಲಹೆಗಾರ ಅಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಿರ್ಣಯ ಮಾಡ್ತಾನೆ. ಅನ್ಫಿಟ್ ಅಂದರೆ ಅನರ್ಹ, ನೆನ್ಪಿಟ್ಕೊಳ್ಳಿ. ಫಿಟ್ ಶಬ್ದದ ವಿರುದ್ಧ ಪದ ಅನ್ಫಿಟ್. ಆಫ್ಟರ್ ದಿ ಚೀಫ್ ಅಡ್ವೈಸರ್ ಗೋಸ್, ದಿ ಟೂ ವೀವರ್ಸ್ ಡ್ಯಾನ್ಸ್ ರೌಂಡ್ ದಿ ಸ್ಟೇಜ್ ಫಾರ್ ಸಮ್ ಟೈಮ್ ಲಾಫಿಂಗ್ ಆ್ಯಂಡ್ ದಿ ಸಕ್ಸಸ್ ಆಫ್ ದ ಟ್ರಿಕ್. ಅವರು ಹಾಕಿದ ಈ ತಂತ್ರ ಕುತಂತ್ರದ ಸಕ್ಸಸ್ ಅಂದರೆ ಯಶಸ್ಸನ್ನು ನೋಡಿ ಒಂದೆರಡು ನಿಮಿಷ ಆ ಇಬ್ಬರು ನೇಕಾರರು ಡ್ಯಾನ್ಸ್ ಮಾಡ್ತಾರೆ. ಸೀನ್ ನಂಬರ್ 3. ದಿ ನೆಕ್ಸ್ಟ್ ಡೇ ಇನ್ ದ ಈವ್ನಿಂಗ್, ಅ ರೂಮ್ ಇನ್ ದಿ ಪ್ಯಾಲೇಸ್. ದಿ ಸ್ಪೆಷಲ್ ಅಸಿಸ್ಟೆಂಟ್ ಎಂಟರ್ಸ್ ದಿ ರೂಮ್. He shows a great surprise when he sees the two weavers working on the two looms with no trace of any cloth or thread on it. ಮುಂಚೆ ಹೇಗೆ ಪ್ರಧಾನ ಸಲಹೆಗಾರರಿಗೆ ಇವರು ಮೋಸ ಮಾಡಿದ್ರು, ಬಕ್ರ ಮಾಡಿದ್ರು, ಅದೇ ಥರ ಈಗ ಈ ಸಹಾಯಕ ಬಂದಿದ್ದಾನೆ, ವಿಶೇಷ ಸಹಾಯಕ ಬಂದು ನೋಡಿದರೆ ಅವನಿಗೂ ಸಹ ಮಗ್ಗದ ಮೇಲೆ ಯಾವುದು ಬಟ್ಟೆ ಮತ್ತು ಆ ಬಂಗಾರದ ದಾರ, ಚಿನ್ನದ ದಾರ ಕಾಣಿಸ್ಲಿಲ್ಲ. ಅದಕ್ಕೆ ಸ್ಪೆಷಲ್ ಅಸಿಸ್ಟೆಂಟ್ ಏನು ಮಾಡ್ತಾನೆ, ಗುಡ್ ಹೆವೆನ್ಸ್, ದೇವ್ರೆ, ವಾಟ್ ಆರ್ ದೀಸ್ ಟೂ ವೀವರ್ಸ್ ಡೂಯಿಂಗ್? ಈ ಇಬ್ಬರು ನೇಕಾರರು ಏನು ಮಾಡ್ತಾ ಇದ್ದಾರೆ? ಐ ಡೋಂಟ್ ಸಿ ಎನಿ ಕ್ಲಾತ್ ಎನಿವೇರ್. ಯಾವುದು ಬಟ್ಟೆ ನನಗೆ ಕಾಣ್ತಾ ಇಲ್ಲ. ದಿ ಫಸ್ಟ್ ವೀವರ್ ಸೀಯಿಂಗ್ ದಿ ಸ್ಪೆಷಲ್ ಅಸಿಸ್ಟೆಂಟ್, ಆ ಸರ್, ಸ್ಟೆಪ್ ದಿಸ್ ವೇ, ಸ್ಟೆಪ್ ದಿಸ್ ವೇ ಇಫ್ ಯು ಪ್ಲೀಸ್. ಬನ್ನಿ ಒಳಗಡೆ, ಬನ್ನಿ ಒಳಗಡೆ, ಈ ಕಡೆಯಿಂದ ಬನ್ನಿ ಅಂತ ಹೇಳ್ತಾನೆ. ಸೆಕೆಂಡ್ ವೀವರ್, ವಿ ಹೋಪ್ ದ ವರ್ಕ್ ವಿ ಹ್ಯಾವ್ ಡನ್ ವಿಲ್ ಪ್ಲೀಸ್ ಯು ಆಸ್ ಇಟ್ ಹ್ಯಾಸ್ ಪ್ಲೀಸ್ ದಿ ಚೀಫ್ ಅಡ್ವೈಸರ್. ನಾವು ಇಲ್ಲಿ ಮಾಡಿರೋ ಕೆಲಸ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀವಿ. ನಿಮ್ಮ ಪ್ರಧಾನ ಸಲಹೆಗಾರರಿಗೆ ಹೇಗೆ ಇಷ್ಟ ಆಯಿತೋ ಹಾಗೇನೆ ಎಲ್ರಿಗೂ ಇಷ್ಟ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀವಿ ಅಂತ ಅನ್ಕೊತಾನೆ. ಅದಕ್ಕೆ ಸ್ಪೆಷಲ್ ಅಸಿಸ್ಟೆಂಟ್, ದಿ ಚೀಫ್ ಅಡ್ವೈಸರ್ ಟೋಲ್ಡ್ ಮಿ ದ್ಯಾಟ್ ಹಿ ವಾಸ್ ವೆರಿ ಹ್ಯಾಪಿ ವಿತ್ ಯುವರ್ ವರ್ಕ್. ನನಗೆ ಪ್ರಮುಖ ಸಲಹೆಗಾರರು ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಕೆಲಸದಿಂದ ಅವರು ಅತಿ ಸಂತುಷ್ಟರಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ಹೇಳಿದರು. ಫಸ್ಟ್ ವೀವರ್ ಸೇಸ್, ಲುಕ್ ಆ್ಯಂಡ್ ಸಿ ಹೌ ಬ್ಯೂಟಿಫುಲ್ ದಿ ಸರ್ಕಲ್ಸ್ ಆ್ಯಂಡ್ ದಿ ಫ್ಲೋಯಿಂಗ್ ಲೈನ್ಸ್ ಆರ್. ಈ ಬಟ್ಟೆ ಮೇಲಿರುವ ವೃತ್ತಗಳು ಮತ್ತು ಈ ಹರಿಯುತ್ತಿರುವ ರೇಖೆಗಳು ಎಷ್ಟು ಸುಂದರವಾಗಿದ್ದಾವೆ ನೋಡಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸೆಕೆಂಡ್ ವೀವರ್ ಸೇಸ್, ಆ್ಯಂಡ್ ದಿ ಕಲರ್ಸ್, ದಿ ಡಾರ್ಕ್ ರೆಡ್ ಆ್ಯಂಡ್ ದಿ ಸ್ಕೈ ಬ್ಲೂ ಆನ್ ದಿ ಬ್ಯಾಕ್ಗ್ರೌಂಡ್ ಆಫ್ ಆನ್ ದಿ ಗೋಲ್ಡ್ ಬ್ಯಾಕ್ಗ್ರೌಂಡ್. ಚಿನ್ನದ ಬ್ಯಾಕ್ಗ್ರೌಂಡ್ನಲ್ಲಿರೋ ಈ ಅತಿ ಕೆಂಪು ಮತ್ತು ಆಕಾಶದಂತರ ನೀಲಿ ಬಣ್ಣ ಎಷ್ಟೊಂದು ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾನೆ. ಸ್ಪೆಷಲ್ ಅಸಿಸ್ಟೆಂಟ್ tacking them on his fingers. Dark red, sky blue, gold background. Yes, they are very good. But His Majesty would like to know when the new clothes will be ready. ಮಹಾರಾಜರಿಗೆ ಅವರ ಬಟ್ಟೆ ಯಾವಾಗ ರೆಡಿ ಆಗುತ್ತೆ ಅಂತ
ಕೇಳ್ಕೋಬೇಕಾಗಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಫಸ್ಟ್ ವೀವರ್ ಸೇಸ್, ವಿ ವಿಲ್ ಬಿ ವರ್ಕಿಂಗ್ ಆನ್ ದಿ ಲೂಮ್ಸ್ ದಿ ಹೋಲ್ ನೈಟ್ ನಾವು. ಇವತ್ತು ಪೂರ್ತಿ ರಾತ್ರಿ ನಾವು ಈ ಮಗ್ಗಗಳ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ. ಸೆಕೆಂಡ್ ವೀವರ್ ಸೇಸ್, ಟೆಲ್ ಹೀಸ್ ಮೆಜೆಸ್ಟಿ ದ್ಯಾಟ್ ದಿ ನ್ಯೂ ಕ್ಲಾತ್ಸ್ ವಿಲ್ ಬಿ ರೆಡಿ ಟುಮಾರೋ ಮಾರ್ನಿಂಗ್. ನಾಳೆ ಬೆಳಿಗ್ಗೆವರೆಗೂ ಈ ಹೊಸ ಬಟ್ಟೆಗಳು ತಯಾರಾಗಿರ್ತವೆ ಅಂತ ಮಹಾರಾಜರಿಗೆ ತಿಳಿಸ್ರಿ ಅಂತ ಎರಡನೆಯ ನೇಕಾರ ಹೇಳ್ತಾನೆ. Special assistant says, thank you very much. His Majesty will be very happy to hear that. Speaking to himself as he goes out, oh Lord, help me. Am I a fool? Am I unfit for my job? I don't know. But I must keep the secret to myself ಅಂತ ಹೇಳ್ತಾನೆ. ಈ ರಹಸ್ಯವನ್ನ ಅವನಿಗೆ ಬಟ್ಟೆ ಮಗ್ಗದಲ್ಲಿ ಕಾಣದೇ ಇರೋ ಒಂದು ರಹಸ್ಯವನ್ನ ನನ್ನಷ್ಟಕ್ಕೆ ನಾನೇ ಇಟ್ಕೋಬೇಕು. ಹೊರಗಡೆ ಗೊತ್ತಾದ್ರೆ ಜನ ನನ್ನನ್ನು ಮೂರ್ಖ ಅಂತಾರೆ, ಅನರ್ಹ ಅಂತಾರೆ ಅಂತ ಸುಮ್ಮನೆ ಹೋಗ್ತಾನೆ. ಸೀನ್ ನಂಬರ್ 4, ನಾಲ್ಕನೇ ದೃಶ್ಯದಲ್ಲೇ ಏನಾಗುತ್ತೆ ಅಂತ ಕೇಳಿ. ದಿ ಎಂಪರರ್ ಎಂಟರ್ಸ್ ದಿ ಹಾಲ್ ಫಾಲೋಡ್ ಬೈ ದಿ ಚೀಫ್ ಅಡ್ವೈಸರ್, ದಿ ಸ್ಪೆಷಲ್ ಅಸಿಸ್ಟೆಂಟ್ ಆ್ಯಂಡ್ ಅದರ್ ಕೋರ್ಟಿಯರ್ಸ್. ಅವಾಗ ಆ ಚಕ್ರವರ್ತಿ ಅವನ ಆಸ್ಥಾನದಲ್ಲಿರುವ ಎಲ್ಲರನ್ನ ಕರ್ಕೊಂಡು ಕೋಣೆಗೆ ಬರ್ತಾನೆ. ದಿ ಟೂ ವೀವರ್ಸ್ ಕಮ್ ಇನ್ ಬೋವಿಂಗ್ ದಿ ಎಂಪರರ್. ಆ ಇಬ್ಬರು ನೇಕಾರರು ತಲೆ ತಗ್ಗಿಸಿ ನಮಸ್ಕಾರ ಮಾಡುತ್ತಾ ಚಕ್ರವರ್ತಿಯ ಹತ್ರ ಬರ್ತಾರೆ. ಫಸ್ಟ್ ವೀವರ್ ಸೇಸ್, ಕಮಿಂಗ್ ಫಾರ್ವರ್ಡ್ ಟು ದಿ ಎಂಪರರ್, ಪ್ರಿಟೆಂಡಿಂಗ್ ಟು ಹೋಲ್ಡ್ ದಿ ಇನ್ವಿಸಿಬಲ್ ಕ್ಲಾತ್ಸ್ ಇನ್ ಹಿಸ್ ಹ್ಯಾಂಡ್ಸ್ ಆ್ಯಂಡ್ ಬೋವಿಂಗ್ ಟು ಹಿಮ್. ಕೈಯಲ್ಲಿ ಏನು ಇರದೇನೆ ಹಂಗೆ ನಾಟಕ ಮಾಡ್ತಾ ಮೊದಲನೇ ನೇಕಾರ ರಾಜನ ಹತ್ರ ಬಂದು ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತಾನೆ. ಹಿಯರ್ ಯುವರ್ ಮೆಜೆಸ್ಟಿ ಆರ್ ದಿ ಕೋಟ್ ಆ್ಯಂಡ್ ಟ್ರೌಸರ್ಸ್. ನಿಮಗೆ ಬೇಕಾದ ಕೋಟು ಮತ್ತು ಪ್ಯಾಂಟು ಇಲ್ಲಿದೆ. ವಿಚ್ ಯು ವಿಲ್ ವೇರ್ ಇನ್ ದಿ ಪ್ರೊಸೆಷನ್. ಇವತ್ತಿನ ಮೆರವಣಿಗೆಯಲ್ಲಿ ನೀವು ಇವುಗಳನ್ನು ತೊಟ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾನೆ. ದಿ ಎಂಪರರ್ ನೋಡ್ಸ್ ಹೀಸ್ ಹೆಡ್. ತಲೆ ಅಲ್ಲಾಡಿಸಿ ಹ್ಞೂ ಅಂತಾನೆ. ಆ್ಯಂಡ್ ದಿ ಫಸ್ಟ್ ವೀವರ್ ಗೋಸ್ ಬ್ಯಾಕ್ ಟು ಹೀಸ್ ಪ್ಲೇಸ್. ಸೆಕೆಂಡ್ ವೀವರ್ comes forward to the emperor pretending to hold ದಿ ಕೋಟ್ ಇನ್ ಹೈಸ್ ಹ್ಯಾಂಡ್ಸ್. ಇನ್ನೊಂದು ಕೋಟ್ನ ಎರಡನೇ ನೇಕಾರ ತಗೊಂಡು ಬಂದಂಗೆ ನಾಟಕ ಆಡ್ತಾನೆ. ಆ್ಯಂಡ್ ಹಿಯರ್ ಯುವರ್ ಮ್ಯಾಜೆಸ್ಟಿ ಈಸ್ ಯುವರ್ ಕೋಟ್ ವಿಚ್ ಯು ವಿಲ್ ವೇರ್ ಓವರ್ ದಿ ಸೂಟ್. ಇವಾಗ ಮೊದಲನೇ ನೇಕಾರ ಕೊಟ್ಟ ಬಟ್ಟೆಗಳ ಮೇಲೆ ಈ ಕೋಟನ್ನು ನೀವು ತೊಟ್ಕೊತೀರಾ, ಇನ್ನೂ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಾನೆ. ದಿ ಎಂಪರರ್ ಅಗೇನ್ ನಾಡ್ಸ್ ಹಿಸ್ ಹೆಡ್ ಆ್ಯಂಡ್ ಸೆಕೆಂಡ್ ವೀವರ್ ಗೋಸ್ ಟು ಹಿಸ್ ಪ್ಲೇಸ್. ಈಗ ಮತ್ತೆ ಚಕ್ರವರ್ತಿ ಅವನ ತಲೆ ಅಲ್ಲಾಡಿಸಿ ಸಮ್ಮತಿಯನ್ನ ಸೂಚಿಸ್ತಾನೆ ಮತ್ತು ಆ ಎರಡನೇ ನೇಕಾರ ಅವನ ನಿಂತ ಜಾಗಕ್ಕೆ ಮರಳಿ ಹೋಗ್ತಾನೆ. ಮೊದಲ ನೇಕಾರ ಕೇಳ್ತಾನೆ. ದಿ ಫಸ್ಟ್ ವೀವರ್ ಸೇಸ್, ಮೇ ವಿ ರಿಕ್ವೆಸ್ಟ್ ಯುವರ್ ಮ್ಯಾಜೆಸ್ಟಿ ಟು ಕಮ್ ಟು ದಿ ಡ್ರೆಸ್ಸಿಂಗ್ ರೂಮ್ so that we may help you wear the new clothes. The emperor gets up from his chair and all the courtiers also stand up. The emperor then goes into the dressing room. There is some noise made by the rustling of cloths and the low voices of the two weavers are heard for some time. ಅಲ್ಲಿ ಈ ಬಟ್ಟೆಗಳಿಂದ ಒಂದಿಷ್ಟು ಸದ್ದು ಬರುತ್ತೆ ಮತ್ತು ಈ ಇಬ್ಬರು ನೇಕಾರರು ಮಾತಾಡುವ ಒಂದಿಷ್ಟು ಗುಣಗುಣ ಸದ್ದು ಬರ್ತಾ ಇರುತ್ತೆ. ಅದನ್ನ ಇವರೆಲ್ಲ ಹೊರಗಡೆಯಿಂದ ಕೇಳ್ತಾರೆ. ಮುಂದೆ ಏನಾಗುತ್ತೆ ಕಥೆಯಲ್ಲಿ, ಇಲ್ಲಿವರೆಗೆ ಆದ ಘಟನೆಗಳು ನೆನಪಿದೆ ತಾನೇ ನಿಮಗೆಲ್ಲ? ಇವೆಲ್ಲ ಮುಂದೆ ಪ್ರಶ್ನೆ ಉತ್ತರಗಳಲ್ಲಿ ನೆನಪಿರಬೇಕಾಗತ್ತೆ. ಚೀಫ್ ಅಡ್ವೈಸರ್ ಸೇಸ್, ಗೋಯಿಂಗ್ ಟುವರ್ಡ್ಸ್ ದಿ ಡ್ರೆಸ್ಸಿಂಗ್ ರೂಮ್ ಆ್ಯಂಡ್ ಸ್ಪೀಕಿಂಗ್ ಫ್ರಮ್ ಔಟ್ಸೈಡ್ ಇನ್ ಅ ಲೌಡ್ ವಾಯ್ಸ್. ಆ ಡ್ರೆಸ್ಸಿಂಗ್ ರೂಮ್ ಬಟ್ಟೆ ತೊಟ್ಕೊಳ್ಳೋ ಕೋಣೆ ಹತ್ರ ಹೋಗಿ ಹೊರಗಡೆಯಿಂದ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾನೆ. ಯುವರ್ ಮೆಜೆಸ್ಟಿ, ದಿ ಪೀಪಲ್ ಆರ್ ವೇಟಿಂಗ್ ಔಟ್ಸೈಡ್ ಟು ಸಿ ಯು ಇನ್ ಯುವರ್ ನ್ಯೂ ಕ್ಲಾತ್ಸ್. ಹೊರಗಡೆ ಇರೋ ಜನ ಎಲ್ಲ ನಿಮ್ಮ ಹೊಸ ಬಟ್ಟೆಯಲ್ಲಿ ನೋಡಬೇಕು ನಿಮ್ಮನ್ನ ಅಂತ ಕಾಯ್ತಾ ಇದ್ದಾರೆ. ಇಟ್ ವುಡ್ ಪ್ಲೀಸ್ ದೆಮ್ ವೆರಿ ಮಚ್ ಇಫ್ ಯು ಶೋ ಯುವರ್ ಸೆಲ್ಫ್ ಆನ್ ದಿ ಬಾಲ್ಕನಿ ಬಿಫೋರ್ ದಿ ಪ್ರೊಸೆಷನ್ ಸೆಟ್ಸ್ ಔಟ್. ನೀವು
ಮೆರವಣಿಗೆ ಶುರುವಾಗೋಕ್ಕಿಂತ ಮುಂಚೆ ಬಾಲ್ಕನಿಯಲ್ಲಿ ಬಂದು ಜನರ ಹತ್ರ ಒಂದೆರಡು ಸರ್ತಿ ಕೈ ಅಲ್ಲಾಡಿಸಿದ್ರೆ ಚೆನ್ನಾಗಾಗಿರುತ್ತೆ, ಜನರು ಕೂಡ ಸಂತೋಷರಾಗ್ತಾರೆ ಅಂತ ಹೇಳ್ತಾನೆ. ಎಂಪರರ್ ಸ್ಪೀಕಿಂಗ್ ಫ್ರಮ್ ದಿ ಡ್ರೆಸ್ಸಿಂಗ್ ರೂಮ್. ಸರ್ಟನ್ಲಿ ಸರ್ಟನ್ಲಿ ಮೈ ಗುಡ್ ಚೀಫ್ ಅಡ್ವೈಸರ್. ಸರಿ, ಬರ್ತೀನಿ ಅಂತ ಹೇಳ್ತಾರೆ. ಐ ಹ್ಯಾವ್ ಜಸ್ಟ್ ಪುಟ್ ಆನ್ ದಿ ವಂಡರ್ಫುಲ್ ಕ್ಲಾತ್ಸ್ ದೀಸ್ ಟೇಲರ್ಸ್ ಹ್ಯಾವ್ ಮೇಡ್ ಫಾರ್ ಮೀ. ಐ ವಿಲ್ ಕಮ್ ಆಸ್ ಸೂನ್ ಆಸ್ ಐ ಆಮ್ ರೆಡಿ. ನಾನು ಈ ಟೇಲರ್ಗಳು ರೆಡಿ ಮಾಡಿರುವಂತಹ ಬಟ್ಟೆಗಳನ್ನು ಇವಾಗ ತೊಟ್ಕೊತಾ ಇದ್ದೀನಿ, ತೊಟ್ಕೊಂಡಾದ ತಕ್ಷಣನೇ ಹೊರಗಡೆ ಬರ್ತೀನಿ ಅಂತ ಹೇಳ್ತಾರೆ. ದಿ ಎಂಪರರ್ ಈಸ್ ಸೀನ್ ಕಮಿಂಗ್ ಔಟ್ ಆಫ್ ದಿ ಡ್ರೆಸ್ಸಿಂಗ್ ರೂಮ್ ಆಲ್ಮೋಸ್ಟ್ ನೆಕೆಡ್ ಆ್ಯಂಡ್ ವಾಕಿಂಗ್ ಥ್ರೂ ದ ಹಾಲ್ ಟುವರ್ಡ್ಸ್ ದಿ ಬಾಲ್ಕನಿ. ಅವಾಗ ಎಂಪರರ್ ಚಕ್ರವರ್ತಿ ಅವನ ಕಕ್ಷೆಯಿಂದ ಹೊರಗಡೆ ಬರ್ತಾನೆ. ಆಲ್ಮೋಸ್ಟ್ ನೆಕೆಡ್ ಅಂದರೆ ಹತ್ತಿರ ಹತ್ತಿರ ಬರೀ ಮೈಯಲ್ಲಿರ್ತಾನೆ, ನಡ್ಕೊಂಡು ಹಾಲ್ ಹತ್ರ ಬರ್ತಾ ಇರ್ತಾನೆ. ದಿ ಕೋರ್ಟಿಯರ್ಸ್ ಶೋ ಗ್ರೇಟ್ ಸರ್ಪ್ರೈಸ್ ಟು ಸಿ ಎಂಪರರ್ ಹ್ಯಾವಿಂಗ್ ಲಿಟಲ್ ಕ್ಲಾತ್ಸ್ ಆನ್ ಹಿಸ್ ಬಾಡಿ. ಇದನ್ನೆಲ್ಲ ನೋಡಿ ಆ ಮಹಾರಾಜ ಬಟ್ಟೆಗಳನ್ನು ತೊಟ್ಕೊಳ್ದೇ ಇರೋದನ್ನ ನೋಡಿ ಅಲ್ಲಿದ್ದ ಆಸ್ಥಾನದಲ್ಲಿದ್ದ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಬಟ್ ನೋ ಒನ್ ಸೇಸ್ ಎನಿಥಿಂಗ್ ಬಿಕಾಸ್ ದೇ ಹ್ಯಾವ್ ಬೀನ್ ಟೋಲ್ಡ್ ದ್ಯಾಟ್ ಓನ್ಲಿ ವೈಸ್ ಮೆನ್ ವಿಲ್ ಬಿ ಏಬಲ್ ಟು ಸಿ ದಿ ಎಂಪರರ್ಸ್ ನ್ಯೂ ಕ್ಲಾತ್ಸ್. ಅದರಲ್ಲಿ ಯಾರು ಒಬ್ಬರು ತುಟಿಪೆಟ್ಟನ್ನಲ್ಲ, ಯಾಕಂದ್ರೆ ಬರೀ ಬುದ್ಧಿವಂತರಿಗೆ ಮಾತ್ರ ರಾಜರು ತೊಟ್ಕೊಂಡಿರೋ ಬಟ್ಟೆ ಕಾಣುತ್ತೆ ಅಂತ ಹೇಳಿರ್ತಾರೆ. ಆ್ಯಂಡ್ ದಿ ಫೂಲ್ಸ್ ಆ್ಯಂಡ್ ದಿ ಪೀಪಲ್ ಹೂ ಆರ್ ಅನ್ಫಿಟ್ ಫಾರ್ ದೇರ್ ಪೋಸ್ಟ್ ವಿಲ್ ನಾಟ್ ಸಿ ದೆಮ್. ಅವರ ಹುದ್ದೆಗೆ ಅನರ್ಹರಾದವರು ಮತ್ತು ಮೂರ್ಖರಿಗೆ ರಾಜರ ಬಟ್ಟೆ ಕಾಣಲ್ಲ ಅಂತ ಹೇಳಿರ್ತಾರೆ ಈ ಇಬ್ಬರು. ಅದಕ್ಕೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಲೌಡ್ ಚಿಯರ್ಸ್ ಆರ್ ಹರ್ಡ್ ಫ್ರಮ್ ದಿ ಕ್ರೌಡ್ ಸ್ಟ್ಯಾಂಡಿಂಗ್ ಆನ್ ದಿ ರೋಡ್ ಔಟ್ಸೈಡ್. ಅಂದರೆ ಎಲ್ಲರೂ ಜೋರಾಗಿ ದನಿಯಲ್ಲಿ ಮಹಾರಾಜರಿಗೆ ಜೈಕಾರ ಹಾಕ್ತಾ ಇರ್ತಾರೆ. ವೆನ್ ದಿ ಎಂಪರರ್ ರೀಚಸ್ ದಿ ಬಾಲ್ಕನಿ, ಚಿಯರ್ಸ್ ಸ್ಟಾಪ್ ಆಲ್ ಆಫ್ ದಿ ಸಡನ್ ಆ್ಯಂಡ್ ದೇರ್ ಇಸ್ ಅ ಪಿನ್ ಡ್ರಾಪ್ ಸೈಲೆನ್ಸ್. ಅವಾಗ ಈ ಎಲ್ಲ ಜೈಕಾರಗಳು ಬಾಲ್ಕನಿಗೆ ಮಹಾರಾಜರು ಹೋದ ತಕ್ಷಣ ಎಲ್ಲ ಜೈಕಾರಗಳು ಶಾಂತರಾಗ್ತಾರೆ, ಎಲ್ಲರೂ ಸ್ತಬ್ಧರಾಗ್ತಾರೆ. ಅಲ್ಲಿ ಸೂಜಿ ಬಿದ್ದರೂ ಸಪ್ಪಳ ಆಗುವಷ್ಟು ಶಾಂತತೆ ಇರುತ್ತೆ. ದೆನ್ ದಿ ವಾಯ್ಸ್ ಆಫ್ ಅ ಲಿಟಲ್ ಚೈಲ್ಡ್ ಈಸ್ ಹರ್ಡ್ ಕ್ರೈಯಿಂಗ್ ಔಟ್ ವಿತ್ ಲಾಫ್ಟರ್. ಆಗ ಒಬ್ಬ ಮಗು ಜೋರಾಗಿ ನಗೋದು ಕೇಳಿಸುತ್ತೆ ಎಲ್ರಿಗೂ. ಲುಕ್ ಡ್ಯಾಡಿ, ಲುಕ್ ಡ್ಯಾಡಿ, ದಿ ಎಂಪರರ್ ಹ್ಯಾಸ್ ನೋ ಕ್ಲಾತ್ಸ್ ಆನ್ ಎಟ್ ಆಲ್. ಮಹಾರಾಜರು ಬಟ್ಟೆನೇ ತೊಟ್ಕೊಂಡಿಲ್ಲ, ಶೇಮ್ ಶೇಮ್ ಪಪ್ಪಿ ಶೇಮ್ ಅಂತ ಆ ಮಗು ನಕ್ಬಿಡುತ್ತೆ. ಹ್ಯಾಸ್ ದ ಕಿಂಗ್ ಬಿಕಮ್ ವೆರಿ ಪುವರ್. ಈ ರಾಜ ಬಡವನಾಗಿದ್ದಾನ, ನಿರ್ಗತಿಕನಾಗಿದ್ದಾನ, ಇವನು ಬಟ್ಟೆನೇ ತೊಟ್ಕೊಂಡಿಲ್ಲ ಅಂತ ಹೇಳ್ತಾನೆ. ಡಸಂಟ್ ಹಿ ಹ್ಯಾವ್ ಮನಿ ಟು ಬೈ ಕ್ಲಾತ್ಸ್ ಅಂತ ಆ ಮಗು ಬಿದ್ದು ಬಿದ್ದು ನಗುತ್ತೆ. ಇವಾಗ ಗ್ಲೋಸರಿಯಲ್ಲಿ ಟ್ರೈ ಔಟ್ ಅಂದರೆ ಒಂದು ಹೊಸ ಬಟ್ಟೆಯನ್ನು ಉಟ್ಟುಕೊಂಡು ನೋಡೋದು, ಟ್ರಯಲ್ ನೋಡೋದು. ಸೂಟ್ ಅಂದರೆ ಸೂಟ್ ನಿಮಗೆ ಗೊತ್ತು. ಯುವರ್ ಮೆಜೆಸ್ಟಿ ಅಂದರೆ ಮಹಾರಾಜರನ್ನ ಮಹಾರಾಣಿಯವರನ್ನ ಮಾತಾಡಿಸುವಾಗ ಉಪಯೋಗಿಸುವ ಒಂದು ಶಬ್ದ. ಬ್ಯಾನಿಷ್ ಅಂದರೆ ಗಡೀಪಾರು ಮಾಡು. ಟೋನ್ ಅಂದರೆ ಧ್ವನಿ. ಕ್ಲೇಮ್ ಅಂದರೆ ಹೇಳು, ಸಾಧಿಸು ಅಂತ ಅರ್ಥ. ಕ್ಲೇಮ್, CLAIM, ಕ್ಲೇಮ್ ಅಂದರೆ ಹಕ್ಕು ಸಾಧಿಸು ಅಂತ ಅರ್ಥ ಆಗುತ್ತೆ. ಇಂಡೀಡ್ ಅಂದರೆ ನಿಜವಾಗ್ಲೂ. ಅಫ್ಕೋರ್ಸ್ ಅಂದರೂ ನಿಜವಾಗ್ಲೂ. ಇನ್ನು ಫ್ರೆಂಡ್ಲಿ ವೇ, ಅಗ್ರೀಯಿಂಗ್, ಎಕ್ಸ್ಪೆಕ್ಟ್ ಅಂದರೆ ಕಾದು ನೋಡು. ಎಕ್ಸ್ಪೆಕ್ಟ್ ಅಂದರೆ ಕಾಯ್ತಾ ಕುಳಿತಿರುವ ಅಥವಾ ಅದಕ್ಕೆ ಕಾಯ್ತಾ ಇರೋದು ಸಿಗುತ್ತಲ್ಲ, ಅದನ್ನು ಎಕ್ಸ್ಪೆಕ್ಟ್ ಅಂತ ಹೇಳ್ತಾರೆ. ನಿರೀಕ್ಷಿಸಬಹುದಾದ ಅಂತ ಅರ್ಥ. ಪಾರ್ಡನ್ ಅಂದರೆ ಕ್ಷಮೆ. ಡಿಸ್ಕವರ್ ಅಂದರೆ ಅನ್ವೇಷಣೆ. ಫ್ಲಾಟರ್ ಅಂದರೆ praise someone in order to get something. ಕಾಂಪ್ಲಿಮೆಂಟ್ ಅಂದರೆ ವರ್ಡ್ಸ್ ಎಕ್ಸ್ಪ್ರೆಸಿಂಗ್ ಪೇಸ್. ಕಾಂಪ್ಲಿಮೆಂಟ್ ಅಂದರೆ ಹೊಗಳುವ ಶಬ್ದಗಳು. ಅಫೇರ್ಸ್ ಅಂದರೆ ವ್ಯವಹಾರ. ಎಕ್ಸಲೆಂಟ್ ಅಂದರೆ ತುಂಬ ಒಳ್ಳೆಯದಾದ. ಫಾಂಡ್ ಆಫ್ ಅಂದರೆ ಇಷ್ಟವಾದ, ಅತಿ ಇಷ್ಟವಾದ. ಪ್ರಿಟೆಂಡ್ ಅಂದರೆ ಬಿಹೇವ್ ಆಸ್ ಇಫ್ ಸಮಥಿಂಗ್ ಈಸ್ ಟ್ರೂ. ಆ್ಯಕ್ಟ್
ನಾಟಕ ಮಾಡು. ಹೆವೆನ್ ಅಂದರೆ ಸ್ವರ್ಗ, ದೇವರು. ಗುಡ್ ಹೆವೆನ್ಸ್ ಅಂದರೆ ಇಂಟರ್ಜೆಕ್ಷನ್ ಯೂಸ್ ಟು ಎಕ್ಸ್ಪ್ರೆಸ್ ಸರ್ಪ್ರೈಸ್, ಎಸ್ಪೆಷಲಿ ವೆನ್ ಒನ್ ಈಸ್ ಅನಾಯ್ಡ್. ಪ್ಯಾಟರ್ನ್ ಅಂದರೆ ಡಿಸೈನ್. ಪಜಲ್ ಅಂದರೆ ಕನ್ಫ್ಯೂಸ್ಡ್. ಜುವೆಲ್ಸ್ ಅಂದರೆ ವ್ಯಾಲ್ಯೂಯೇಬಲ್ ಆಬ್ಜೆಕ್ಟ್ಸ್ ಯೂಸ್ಡ್ ಫಾರ್ ಡೆಕೋರೇಷನ್, ಮುತ್ತು ರತ್ನಗಳು. ಪ್ರೋಗ್ರೆಸ್ ಅಂದರೆ ಡೆವಲಪ್. ಟ್ರೇಸ್ ಅಂದರೆ ಫೈಂಡ್ ಸಮ್ವನ್ ಆರ್ ಸಮಥಿಂಗ್. ಟ್ಯಾಕ್ ಅಂದರೆ ಟು ಫಾಸ್ಟನ್ ಪೀಸ್ ಆಫ್ ಕ್ಲಾತ್ ಟುಗೆದರ್ ವಿತ್ ಅಲಾಂಗ್ ವಿತ್ ದ ಸ್ಟಿಚ್ ಬಿಫೋರ್ ಸಿವಿಂಗ್. ಟ್ಯಾಕಿಂಗ್ ಅಂತ ಹೇಳ್ತಾರೆ. ಅ ಪೇರ್ ಆಫ್ ಟ್ರೌಸರ್ಸ್ ಅಂದರೆ ಪ್ಯಾಂಟ್ಗಳು. ನಾಡ್ ಅಂದರೆ ತಲೆ ಅಲ್ಲಾಡಿಸು. ರಸಲ್ ಅಂದರೆ ನಾಯ್ಸ್ ಪ್ರೊಡ್ಯೂಸ್ಡ್ ವೆನ್ leaves or paper or cloths rubbed against each other. Naked ಅಂದರೆ ನಾಟ್ ವೇರಿಂಗ್ ಎನಿಥಿಂಗ್, ಬೆತ್ತಲೆ. ಚಿಯರ್ ಅಂದರೆ ಜೈಕಾರ. ಇಲ್ಲಿ ನಿಮ್ಮ ಪ್ರಶ್ನೆಗಳು ಶುರುವಾಗ್ತವೆ. ಪ್ರಶ್ನೆಗಳು ಹೇಗಿದ್ದಾವೆ ನೋಡಿ. ಟ್ರೂ ಆರ್ ಫಾಲ್ಸ್ ಇದಾವೆ. ಐ ವಾಂಟ್ ಟೇಲರ್ಸ್ ಹೂ ವಿಲ್ ಮೇಕ್ ಮೀ ಮ್ಯಾಜಿಕ್ ಕ್ಲಾತ್ಸ್, ಇದು ಟ್ರೂ. ಪ್ಯಾರಾಗ್ರಾಫ್ ಒನ್ನಲ್ಲಿ ಬಂದಿರುತ್ತೆ. ಹೀಗೆ ನೀವು ಮುಂದೆ ಟ್ರೂ ಇದ್ದಲ್ಲಿ ಟಿ ಅಂತ ಬರಿಬೇಕು, ಫಾಲ್ಸ್ ಇದ್ದಲ್ಲಿ ಎಫ್ ಅಂತ ಬರಿಬೇಕು. ಐ ಶಾಲ್ ವೇರ್ ದಿ ನ್ಯೂ ಕ್ಲಾತ್ಸ್ ಇನ್ ದಿ ಕೊರೊನೇಷನ್ ದ್ಯಾಟ್ ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಲೀಡ್. ಇದು ಕೊರೊನೇಷನ್, ಕೊರೊನೇಷನ್ ಅಲ್ಲಿ ನಡೀತಾ ಇರೋದು ಅಲ್ಲ, ಪ್ರೊಸೆಷನ್. ಕೊರೊನೇಷನ್ ಅಂದರೆ ಪಟ್ಟಕ್ಕೇರಿಸುವುದು, ಪಟ್ಟಕ್ಕೇರಿಸುವುದು. ಆದರೆ ರಾಜರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಮೆರವಣಿಗೆ. ಹಾಗಾದರೆ ಇದು ಫಾಲ್ಸ್. ಇದು ಯಾವ ಸೀನ್ನಲ್ಲಿ ಬರುತ್ತೆ ಅಂತ ಇಲ್ಲಿ ಸೀನ್ ನಂಬರ್ ಬರೀಬೇಕು. ಓನ್ಲಿ ದಿ ಜೆಂಟಲ್ಮೆನ್ ಹೂ ಆರ್ ಫಿಟ್ ಫಾರ್ ದೇರ್ ಜಾಬ್ ಕ್ಯಾನ್ ಸಿ ದಿ ಕ್ಲಾತ್ಸ್, ಟ್ರೂ. I must send my special assistant to see what really is going on here. True. The courtiers showed great surprise to see the emperor. True. When the emperor reached the balcony, there was a pin drop silence. True. ಹೀಗೆ ಉತ್ತರಗಳನ್ನು ಬರೀತೀರಾ. Some important events in the play are given in a jumbled order. ಕೆಳಗಡೆ ಜಂಬಲ್ಡ್ ಆರ್ಡರ್ಗಳಲ್ಲಿ ಕೊಟ್ಟಿದ್ದಾರೆ, ಅಂದರೆ ಏರುಪೇರು ಮಾಡಿ ಇವುಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಸರಿಯಾದ ಕ್ರಮದಲ್ಲಿ ಬರಿಬೇಕು. ಮೊಟ್ಟ ಮೊದಲನೇದು ಏನಾಗುತ್ತೆ? ದಿ ಎಂಪರರ್ ಈಸ್ ಫೌಂಡ್ ಆಫ್ ವೇರಿಂಗ್ ನ್ಯೂ ಕ್ಲಾತ್ಸ್ ಆ್ಯಂಡ್ ವಾಕ್ಸ್ ಟುವರ್ಡ್ಸ್ ದಿ ಬಾಲ್ಕನಿ. ಅಲ್ಲ, ದಿ ಎಂಪರರ್ ಈಸ್ ಫೌಂಡ್ ಆಫ್ ವೇರಿಂಗ್ ನ್ಯೂ ಕ್ಲಾತ್ಸ್, ಇದು ಮೊದಲನೆಯ ಘಟನೆ. ದಿ ಎಂಪರರ್ ವಾಂಟ್ಸ್ ಡಿಫರೆಂಟ್ ಸೆಟ್ ಆಫ್ ಕ್ಲಾತ್ಸ್, ಇದು ಎರಡನೆಯ ಘಟನೆ. ಹಿ ಆರ್ಡರ್ಸ್ ಟು ಫೈಂಡ್ ನ್ಯೂ ಟೇಲರ್ಸ್ ಟು ಸ್ಟಿಚ್ ನ್ಯೂ ಕ್ಲಾತ್ಸ್, ಇದು ಮೂರನೆಯ ಘಟನೆ. ದಿ ಟೂ ಟೇಲರ್ಸ್ ವಿಸಿಟ್ ದಿ ಪ್ಯಾಲೇಸ್, ಇದು ನಾಲ್ಕನೆಯ ಘಟನೆ. Chief advisor visits the looms to inspect the weaving. Chief advisor visits the activities of looming, ಅದು ಐದನೆಯ ಘಟನೆ. ಆರನೆಯದೇನಾಗುತ್ತೆ? ಸ್ಪೆಷಲ್ ಅಸಿಸ್ಟೆಂಟ್ ಪೇಸ್ ವಿಸಿಟ್. ಸ್ಪೆಷಲ್ ಅಸಿಸ್ಟೆಂಟ್ ಪೇಸ್ ವಿಸಿಟ್, ಇದು ಆರನೆಯದು. ಇನ್ನು ಏಳನೆಯದೇನಾಗುತ್ತೆ? ದಿ ಎಂಪರರ್ ವೇರ್ಸ್ ನ್ಯೂ ಕ್ಲಾತ್ಸ್ ಆ್ಯಂಡ್ ವಾಕ್ಸ್ ಟುವರ್ಡ್ಸ್ ದಿ ಬಾಲ್ಕನಿ, ಇದು ಏಳನೆಯ ಸನ್ನಿವೇಶ. ಎಂಟನೆಯ ಕೊನೆಯ ಸೀನ್ ಏನಿದೆ? ಚೈಲ್ಡ್ ಕ್ರೈಸ್ ಔಟ್ ದಟ್ ಎಂಪರರ್ ಹ್ಯಾಸ್ ನೋ ಕ್ಲಾತ್ಸ್, ಇದು ಎಂಟನೆಯ ಘಟನೆ ಆಗುತ್ತೆ. 4 alternatives are given for each of the following questions. Complete the sentences. ಕೆಳಗಡೆ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಬರೀರಿ. ದಿ ಎಂಪರರ್ ವಾಸ್ ಫೌಂಡ್ ಆಫ್ ವೇರಿಂಗ್ ನ್ಯೂ ಕ್ಲಾತ್ಸ್.
The tailors who came to emperor to the palace claimed that they are magic tailors. The weavers told the emperor that they required the finest silk and purest gold thread. According to the weavers, the cloths made by them could not be seen by could not be seen by fools and unfit for their jobs. Who cried out with laughter that the king has no clothes on at all? A child. ಮುಂದೆ ರೀಡ್ ಆ್ಯಂಡ್ ರೈಟ್ನಲ್ಲಿ ಪ್ರಶ್ನೆಗಳಿದ್ದಾವೆ. ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಬರೆಯಬೇಕಾದಂತಹ ಪ್ರಶ್ನೆ ಉತ್ತರಗಳು ಇಲ್ಲಿ. ಮೊದಲನೇ ಪ್ರಶ್ನೆ, ವೈ ವಾಸ್ ದಿ ಎಂಪರರ್ ನಾಟ್ ಏಬಲ್ ಟು ಗಿವ್ ಮಚ್ ಟೈಮ್ ಟು ದಿ ಬಿಸಿನೆಸ್ ಆಫ್ ದಿ ಕಿಂಗ್ಡಮ್? ಉತ್ತರ ಗಮನ ಕೊಟ್ಟು ಕೇಳಿ. ಎವ್ರಿ ಡೇ ಎಂಪರರ್ ಸ್ಪೆಂಡ್ many hours trying out new clothes. Therefore, he was not able to give much importance to the business of the kingdom. ಎರಡನೆಯ ಪ್ರಶ್ನೆ, why did the emperor want a new set of clothes every day? The emperor was very much fond of new clothes every day. To him, new clothes are meant more than anything in the world ಅಂತ ಉತ್ತರ ಬರೀತೀರಾ. ಮೂರನೇ ಪ್ರಶ್ನೆ, what did the chief advisor tell the emperor about the two weavers? Uttara, the chief advisor said that the two weavers were magic tailors. They had learned a secret method of making the finest silk cloth and the most beautiful cloths from that cloth. They were waiting to see the king since yesterday ಅಂತ ಬರೀತೀರಾ ಉತ್ತರ. ನಾಲ್ಕನೆಯ ಪ್ರಶ್ನೆ, ವಾಟ್ ಡಿಡ್ ದಿ ಟೂ ವೀವರ್ಸ್ ಸೇ ಅಬೌಟ್ ಮ್ಯಾಜಿಕ್ ವೇ ಆಫ್ ಮೇಕಿಂಗ್ ಬ್ಯೂಟಿಫುಲ್ ಸಿಲ್ಕ್ ಕ್ಲಾತ್? The two weavers explained about the magic cloth in this way. The silk cloth is finely woven with many rich colors and attractive patterns. The type of the dress can be worn by the great emperors like the king himself. How did the cloths made of the magic cloth be different from the ordinary cloths? ಸಾಧಾರಣ ಬಟ್ಟೆಗಳಿಗಿಂತ ಈ ಮಂತ್ರದ ರೇಷ್ಮೆಯಿಂದ ಮಾಡಿದ ಬಟ್ಟೆಗಳು ಹೇಗೆ ಬೇರೆಯಾಗಿದ್ದವು? ಉತ್ತರ, that is magic cloths only wise men can see, but fools and unfit for their posts will not be able to see the magic cloth. Only those who are clever and fit for their jobs will be able to see, and those who are foolish and unfit of their work will not be able to see the cloth. Like this, the differences from the ordinary clothes. ಆರನೆಯ ಪ್ರಶ್ನೆ, why did the emperor think that the weavers had given him an excellent idea? The emperor thought that he will not only get a new set of clothes, but he would be able to find out or judge who are fit or unfit for their posts in his court. So he felt it was an excellent idea. ಏಳನೆಯ ಪ್ರಶ್ನೆ, what conditions did the weavers lay down for starting the work? The weavers required a large quantity of finest silk
and the purest of the gold thread and several jewels before starting their work. These were the conditions laid down by the weavers before they started working on new set of clothes. ಎಂಟನೆಯ ಪ್ರಶ್ನೆ, how did the two weavers start their work on the two looms? The two weavers worked on the looms pretending to weave. Before that, they put all the fine silk, golden thread, and jewels in their bags and kept it secretly, but they didn't put anything on the loom ಅಂತ ಉತ್ತರ ಬರಿತೀರಾ. ಒಂಬತ್ತನೇ ಪ್ರಶ್ನೆ, why was the chief advisor greatly surprised when he first saw them working? The chief adviser saw that the two weavers seemed to be working hard. They were pretending to weave, but nothing was there on the loom. So he was greatly surprised. ಅಂತ ಉತ್ತರ. ಹತ್ತನೇ ಪ್ರಶ್ನೆ, how did the weavers try to confuse the chief advisor? The chief advisor came into the room to find out how the weavers were getting along with their work. He did not see any cloth on the looms. The weavers welcomed him, took him near the loom, and started describing the pattern of the cloth, which was actually not there. They said that it had dark red and sky blue colors on the gold background. The chief advisor got more and more confused, but he agreed with the weavers out of fear that he would be considered a fool and an unfit officer ಅಂತ ಉತ್ತರ ಬರೀತೀರಾ. ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದ್ರೆ ಯೋಚನೆ ಮಾಡೋಕ್ ಹೋಗ್ಬೇಡಿ. ಕೆಳಗಡೆ ಉತ್ತರಗಳ ಸೆಕ್ಷನ್ ನಲ್ಲಿ ನಿಮಗೆ ಈ ಎಲ್ಲಾ ಉತ್ತರಗಳು ಸಿಗ್ತವೆ. ಅಲ್ಲಿಂದ ನೋಡಿ ಇನ್ನೊಂದ್ಸರ್ತಿ ಓದ್ಕೋಬಹುದು. ಹನ್ನೊಂದನೇ ಪ್ರಶ್ನೆ, what made the chief advisor feel worried about his own fitness for the post he was holding? The chief adviser could not see anything on the looms, but it was said by the weavers that the cloths could be seen only by the clever and fit for the position. That made the chief advisor feel worried because he could not see anything on the loom and thought he must be a fool or an unfit. And if he says it to anyone else, if he let go this secret to the court, everyone in the court would think that the chief advisor was unfit for his position and was a fool. ಅಂತ ಉತ್ತರ ಬರೀತೀರಾ. ಹನ್ನೆರಡನೇ ಪ್ರಶ್ನೆ, what was the terrible experience of the advisor's special assistant? The weaver showed him the imaginary cloth which they had been pretending to be weaving. The special assistant was also confused. He also could not see anything on the loom. He had been told that the weavers had done a good job by the chief advisor. The thought of his own foolishness and inability to not seeing the cloth made him consider his experience as terrible. He decided to keep the secret to himself ಅಂತ ಉತ್ತರ ಬರೀತೀರಾ. ಹದಿಮೂರನೇ ಪ್ರಶ್ನೆ, how did the two weavers pretend to make the emperor's new clothes and help him wear them? The weavers kept everything given to them in their bags. They pretended to work on the looms on the imaginary cloth. They confused the chief advisor and the special assistant with the description of the magic cloth. Then they came to the emperor pretending as if they were carrying cloths. The weavers
requested the emperor to go into the dressing room. The king removed the clothes and that he was wearing. The weavers pretended as if they were dressing the emperor. Finally, there was a very little cloth on the emperor's body. 14ನೇ ಪ್ರಶ್ನೆ Why did the chief advisor request the emperor to show himself on the balcony? The chief advisor requested the emperor to show himself on the balcony to the people before the procession sets out because the people outside were waiting eagerly to see their emperor's new dress for long hours. The emperor would come to the balcony to please them. 15ನೇ ಪ್ರಶ್ನೆ What was the emperor's reply to his request? The emperor was so happy and agreed to his request and told after dressing he would come out definitely. 16ನೇ ಪ್ರಶ್ನೆ how did the courtiers behave when the emperor walked towards the balcony almost naked? The courtiers showed great surprise to see the emperor having little clothes on his body, but no one said the truth as they were all afraid that they will be judged as unfit for their position and a fool. So they kept quiet and started praising the king. 17ನೇ ಪ್ರಶ್ನೆ What happened when the emperor reached the balcony? When the emperor reached the balcony, all the cheers stopped all of the sudden, and there was a pin drop silence. But a little child shouted out with laughter and said that the emperor had no clothes on his body, and did the king become so poor that he had no money to buy new clothes? Was said by the little child. ಇನ್ನು ಮುಂದಿನ ಪ್ರಶ್ನೆಯ ಈ ಸೆಕ್ಷನ್ನಲ್ಲಿ C5 ಸೆಕ್ಷನ್ನಲ್ಲಿ answer each of the following question in a paragraph. The emperor has been described as proud and foolish, but he has another serious weakness which is shown in his behavior towards his chief advisor. Write a paragraph describing the emperor's character ಅಂತ ಪ್ರಶ್ನೆ. ಇದಕ್ಕೆ ನೀವು ಉತ್ತರ ಹೇಗೆ ಬರೀತೀರಾ? ಉತ್ತರ ಹೀಗಿದೆ, ಗಮನ ಕೊಟ್ಟು ಕೇಳಿ. The emperor had a great weakness for the new clothes. He was very fond of new clothes. He liked clothes more than anything else in the world. He wanted new clothes every day. He would spend a lot of time in his dressing room trying out new clothes, and he was angry with the chief advisor for not getting him the best of the clothes. He thought the clothes he had worn not fit for an emperor. He decided to banish all the tailors from his kingdom because they were all worthless in his opinion. He wanted new clothes and new clothes only. This describes the king as a foolish and as an arrogant king ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ Imagine you are the child who laughed at the king at the end of the story. Narrate the scene to your friends and write the narration. ಇದೊಂದು ಸೆಲ್ಫ್ ಅಸೆಸ್ಮೆಂಟ್. ಇದಕ್ಕೆ ನಾನೊಂದು ಐಡಿಯಾ ಕೊಡ್ತೀನಿ, ನನ್ನ ಪ್ರಕಾರ ಉತ್ತರ ಕೊಡ್ತೀನಿ. ಅದನ್ನು ನೀವು ಕಾಪಿ ಮಾಡ್ಬೋದು, ಇಲ್ಲಾಂದರೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಉತ್ತರವನ್ನು ಬರಿಬೋದು. ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನಿಮ್ಮ
ಯೋಚನೆ ಮತ್ತು ಇಮ್ಯಾಜಿನೇಷನ್ ಕಲ್ಪನೆಗೆ ತಕ್ಕಂತೆ ಉತ್ತರ ಬರಿಬಹುದು. Me and my father went to see the emperor's procession yesterday. Many people had gathered on the both sides of the road. People were shouting, "Long live the emperor! Long live the emperor!" The children were singing and laughing. It was a festive atmosphere. We were all eagerly waiting for the emperor's arrival. We were told that the emperor was getting ready with his new clothes and he would visit them very soon. Finally, the emperor stepped out onto the balcony. It was a funny sight. People were shocked and there was a pin drop silence. They stopped cheering. The emperor was not wearing any clothes at all. He was as naked as a baby. He could not, I could not control myself. I laughed out aloud and told my father that emperor was naked. All of us laughed at the funny sight, and the emperor was ashamed to stand before us. He ran back into his ಡ್ರೆಸ್ಸಿಂಗ್ ರೂಮ್ ಅಂತ ಉತ್ತರ ಬರೀತೀರಾ. ಮೂರನೆಯದು ಒಂದು ಪ್ರಶ್ನೆನ ಅರ್ಥ ಮಾಡಿಕೊಂಡು ಉತ್ತರ ಬರೆಯೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ನಿಮ್ಮ ಉತ್ತರವನ್ನ ಪರೀಕ್ಷೆ ಮಾಡ್ಕೊಳ್ಳಿ. Vocabulary. Look at the following opposites: useful, useless, hopeful, hopeless, worthy, worthless, powerful, powerless, helpful, helpless, careful, careless. The suffix less means without, which can mean the word itself is an opposite to the word given. Now, make as many phrases as possible and use them in the sentences of your own. One example is done for you. ಇಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಉಪಯೋಗಿಸಿ ನೀವು ವಾಕ್ಯಗಳ ರಚನೆಯನ್ನ ಮಾಡಬೇಕು. ಒಂದು ಉದಾಹರಣೆಯನ್ನ ಆಲ್ರೆಡಿ ಬರೆದಿದ್ದಾರೆ. ಶ್ಯಾಮ್ ಹ್ಯಾಸ್ ಗಿವನ್ us a useful useless suggestion. ಇದೇ ತರ ನೀವು ಬೇರೆ ಬೇರೆ ಶಬ್ದಗಳನ್ನ ಮಾಡಬಹುದು. ನಾರಾಯಣ್ bought a colorful book. ನಾರಾಯಣ್ bought a colorless book. ನಾರಾಯಣ್ said something very meaningful. Narayan said something really meaningless which I could not understand. Narayan was really helpful for me during my tests. Narayan is helpless when it comes to the mathematics. Narayan's meeting with the teacher was purposeful. Narayan's meeting with the assistant at the library was purposeless. ಈ ಥರ ನೀವು ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಿ ಒಂದಿಷ್ಟು ಹೊಸ ಹೊಸ ಶಬ್ದಗಳನ್ನು ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. Read the following phrases given in the web diagram. Set off, set out, set in, set down, set up, set against. Why don't you set forth? Why don't you? ಇಲ್ಲಿ ಏನು ಬರುತ್ತೆ? Set down your ideas on paper. Ravi and Raju have set out. Ravi and Raju have set out on a journey around the world. How long will you take to set up?
the machine. Suma set herself out going to university. If we all, if we all set down, set up, we can finish the cleaning in an hour. If we all can set up ಯಾವುದಾಗುತ್ತೆ set in setup ಯಾವುದಾಗುತ್ತೆ setup if we all set up we can finish the cleaning in an hour. I have to buy some woolens before the cold weather sets in ಅಂತ ಬರೀತೀರಾ. ಹೀಗೆ ಬೇರೆ ಬೇರೆ ವಾಕ್ಯಗಳ ರಚನೆಗೆ ಪ್ರಯತ್ನ ಮಾಡಿ. Read the sentences and match them with their meaning. Take a day off, Kavya, away from work or duty. ಐದನೆಯದು, Mysore is still 5 miles off. Away, distant, space. ನಾಲ್ಕನೆಯದಕ್ಕೆ ಆಗುತ್ತೆ. Asha is off to Mangalore tomorrow. Off to Mangalore, starting a journey. Shoes are on sale with 20% off. Reduced price. The bullet went off the target. Away from the aim. The holidays are not so far off now. ಅಂದ್ರೆ ಏನಾಗುತ್ತೆ? The holidays are not far off, distant in time. Veena was bit off with me this morning. ಇದು ಒಂದನೆಯದು ಆಂಗ್ರಿ ಬಿಟ್ ಆಫ್ ಅನ್ಫ್ರೆಂಡ್ಲಿ ಆಗಿದ್ರು ಅಂತ ಅರ್ಥ. Read the table and study the example. Different forms of the words are given below. Success, succeed, successful, successfully, successor, succeeded, unsuccessful, unsuccessfully. The dog was named. ಮುಂದಿನ ಪ್ರಶ್ನೆ, ದಿ ಡಾಗ್ ವಾಸ್ ನೇಮ್ಡ್ ಟಾಮಿ. ಇಲ್ಲಿ ಒಂದಿಷ್ಟು ಇದಕ್ಕಿಂತ ಮುಂಚೆ ಪ್ರಶ್ನೆಯಲ್ಲಿ ಈ ಎಲ್ಲ ಶಬ್ದಗಳನ್ನು ಉಪಯೋಗಿಸಿ ಒಂದಿಷ್ಟು ವಾಕ್ಯಗಳನ್ನು ಮಾಡಬೇಕಾಯಿತು. ಉದಾಹರಣೆ ಹೇಗಿರುತ್ತಂದ್ರೆ, ಸಕ್ಸಸ್ ಬ್ರಿಂಗ್ಸ್ ಹ್ಯಾಪಿನೆಸ್. ಇಸ್ರೋ ಸಕ್ಸೀಡೆಡ್ ಇನ್ ಲಾಂಚಿಂಗ್ ದಿ ನ್ಯೂ ರಾಕೆಟ್. ಪ್ರಿಯಾ ವಾಸ್ ಸಕ್ಸಸ್ಫುಲ್ ಇನ್ securing the first rank. Jia successfully faced the ball. Successor. She named her son as a successor. Succeeded. Jia succeeded in hitting a sixer. Unsuccessful. The king was unsuccessful in finding the right kind of clothes. Unsuccessfully. ಸಕ್ಸೀಡಿಂಗ್ ಈ ಶಬ್ದಗಳ ಉಪಯೋಗ ನೀವು ಪ್ರಯತ್ನ ಮಾಡಿ. ದಿ ಡಾಗ್ ವಾಸ್ ನೇಮ್ಡ್ ಟಾಮಿ. ಐ ಹೋಪ್ಡ್ that you will succeed this time. I hoped you will succeed this time. I am hoping that you will succeed this time.
ಅಂತನೂ ಆಗುತ್ತೆ. ಎರಡನ್ನು ಬರಿಬೋದು. His love was only a pretension to cheat me. Pretension pretension ಬರೀ ಒಂದು ನಾಟಕ ಆಗಿತ್ತು ನನಗೆ ಮೋಸ ಮಾಡಲು. The child was healthy, Healthy, healthy and good looking. The child was perfectly all right. It is our duty to serve our parents at their old age. Service brings satisfaction. Parents should educate their children to behave well. Nowadays, education has become really cheap with class 23. Fill in the blanks using the appropriate form of the words given in the brackets. We had a wonderful holiday at Ooty last summer. The weather was cold most of the time. We had we had pleasing showers almost daily. Pleasing showers almost daily. The food was delicious. ಇದೆ ಇಲ್ಲಿ ಬರುತ್ತೆ delicious. But father thought it was rather spicy. Spicy. The people were friendly. 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 And the scenery was extremely attractive. We took a lot of beautiful be sorry Beautiful beautiful photographs of the hills and valleys. One night we watched the show of folk dance and music. Oh, it was so entertaining. Entertaining. On the last day, we went to the State Emporium and bought some artifacts. Artifacts ಅಂತ ಬರೀತೀರಾ. Rewrite the following sentences and making necessary corrections. News is very good. ಇಲ್ಲಿ ಆರ್ ಬರಲ್ಲ. News is ಇದು singular ಏಕವಚನ. There are 26 letters in the English alphabets. There are 26 letters of the alphabet in English ಅಂತ ಬರೀತೀರಾ. Please give me some informations ಇಲ್ಲಿ information. Please give me some information ಅಷ್ಟೇ ಆಗುತ್ತೆ. I have bought some furnitures last week. I have bought some furniture last week. Politics are the last resort of scoundrels.
Politics is the last resort of scoundrels. ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಇದರ ಅರ್ಥ ಹುಡುಕಿ ನೋಡಿ. There are more sceneries in the paintings. There are more scenery. ವಾಯು ಬರುತ್ತೆ. In the paintings ಅಂತ ಬರೀತೀರಾ. The following words are generally used in singular: furniture, alphabet, scenery. ಇಲ್ಲಿ alphabets ಅಲ್ಲ alphabet ಆಗುತ್ತೆ. Furniture, alphabet, scenery, machinery, information, vacation, hair ಇವೆಲ್ಲ ಸಿಂಗ್ಯುಲರ್ ಪ್ಲೂರಲ್ ಎರಡರಲ್ಲೂ ಒಂದೇ ಇರುತ್ತೆ. ದಿ ಫಾಲೋಯಿಂಗ್ ವರ್ಡ್ಸ್ ಆರ್ ಯೂಸ್ಡ್ ಪ್ಲೂರಲ್ ಫಾರ್ಮ್ ಬಟ್ ಟೇಕ್ ಸಿಂಗ್ಯುಲರ್ ವರ್ಬ್: ಫಿಸಿಕ್ಸ್, ಪಾಲಿಟಿಕ್ಸ್, ಎಕನಾಮಿಕ್ಸ್, ನ್ಯೂಸ್, ಇನ್ನಿಂಗ್ಸ್, ಹೆಡ್ ಕ್ವಾರ್ಟರ್ಸ್ ಈ ಥರ. ಲಿಸನ್ ಆ್ಯಂಡ್ ಸ್ಪೀಕ್: ಫಿಯರ್, ಶಿಯರ್, cheer, mere, hear. What is the common sound in all the words? Yes, it is the diphthong sound. Yeah. The teacher says the words aloud. Listen and repeat after each word. Pair, chair, rare, hair, fair. What is the common sound? Yes, it is the diphthong sound of A. AI, A. Teacher says these words aloud. Listen and repeat. Poor, sure, tour, pure. What is the common sound? It's again a diphthong, ear. Poor, ooh, ooh. ಸ್ಪೋಕನ್ ಇಂಗ್ಲೀಷ್ನಲ್ಲಿ ಮಾತಾಡೋ ಪ್ರಾಕ್ಟೀಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಮ್ಯಾನ್ ದಿ ಎನಿಮಿ. ಮ್ಯಾನ್ ಈಸ್ an enemy of animals. Baby seals are clubbed to that death for their skins. Crocodiles are tracked down and their skins are used for handbags and shoes. Elephants are destroyed for their ivory, which is used for jewelry. Whales are hunted for their oil. The whole species is being endangered to satisfy man's love for fashion. ಹೀಗೆ ಇಲ್ಲಿ ಯಾವ ಪ್ರಾಣಿಯ ವಸ್ತುಗಳನ್ನ ಯಾವ ಕೆಲಸಕ್ಕೆ ಉಪಯೋಗ ಮಾಡ್ತಾರೆ ಅಂತ ಬರಿಬೇಕು. ಎಲಿಫೆಂಟ್ಸ್ ಫಾರ್ ಜ್ಯುವೆಲರಿ. ಬೇಬಿ ಸೀಲ್ಸ್ ಇದರಿಂದ ಏನ್ ಮಾಡ್ತಾರೆ? ಸ್ಕಿನ್. ಬೇಬಿ ಸೀಲ್ಸ್ ಸ್ಕಿನ್. ಕ್ರೊಕೊಡೈಲ್ಸ್ skin for bags and shoes. ಇದೇ ಥರ ನೀವು ಉಳಿದಿರೋ ಈ ಬಿಟ್ಟ ಸ್ಥಳಗಳನ್ನ ತುಂಬಿ. ಉಳಿದಿರೋ ಅನ್ನಕ್ಕೆ ಒಂದೇ ಒಂದು ಉಳಿದೈತಿ. Read the passage and fill in the table with the facts about cats and dogs. One is done for you. Family. Cats ಫ್ಯಾಮಿಲಿ ಯಾವುದು? ಟೈಗರ್ ಫ್ಯಾಮಿಲಿಗೆ ಸೇರಿಕೊಳ್ಳುತ್ತೆ. ಕ್ಯಾಟ್ಸ್ ಆರ್ ಫ್ರಮ್ ಟೈಗರ್ ಫ್ಯಾಮಿಲಿ. ಡಾಗ್ಸ್ ಆರ್ ಫ್ರಮ್ ವೂಲ್ವ್ಸ್ ಫ್ಯಾಮಿಲಿ, ತೋಳಗಳ ಫ್ಯಾಮಿಲಿ. ಫೇತ್ಫುಲ್ ಟು ಹೋಮ್ ಏರಿಯಾ. ಡಾಗ್ಸ್ ಆರ್ ಫೇತ್ಫುಲ್ ಟು ಮಾಸ್ಟರ್ಸ್, ಅದರ ಮಾಲೀಕನಿಗೆ. ಹಂಟಿಂಗ್ ಹ್ಯಾಬಿಟ್ಸ್. ಹಂಟ್ಸ್ ಅಲೋನ್. Dogs hunt in groups. Special skills. It can fall from a significant height but still survive without injury. Cat ಬಿದ್ರೂ ಏನಾಗಲ್ಲ.
ಇಟ್ ಕ್ಯಾನ್ ಸೆನ್ಸ್ ಎನಿ ಸ್ಮೆಲ್ ಇನ್ ನೋ ಟೈಮ್. ನಾಯಿಗೆ ವಾಸನೆಯ ಶಕ್ತಿ ಜಾಸ್ತಿ ಇರುತ್ತೆ. ಮುಂದೆ ಗ್ರಾಮರ್ನಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ರೀಡ್ ದಿ ಕಾನ್ವರ್ಸೇಷನ್ ಬಿಟ್ವೀನ್ ಅಲಾದಿನ್ ಆ್ಯಂಡ್ ಸ್ಟ್ರೇಂಜರ್. ಸ್ಟ್ರೇಂಜರ್ ಸೇಸ್, are you Mustafa's son? Aladdin, yes, sir, I am. But my father is dead. Stranger says, don't worry, my son. This is indeed a sad news. I am your father's brother. Go tell your mother. Aladdin, mother, there is a gentleman at the door. He says, he is my uncle. Should I bring him in? The above conversation is in direct speech. Direct ಮತ್ತು indirect speeches ಅಲ್ಲಿ. Aladdin met a stranger who asked him about his father. Aladdin told him that his father was dead. The stranger consoled him saying he was. ಈ ಥರ ನೀವು ಈ fill in the blanks ನ ತುಂಬ್ತೀರಾ. Consoled him saying not to worry. ಇದನ್ನ ಹೇಗೆ ಫಿಲ್ ಮಾಡ್ತೀರಾ ಅಂದರೆ, ಅಲ್ಲಾದಿನ್ ಮೆಟ್ ಎ ಸ್ಟ್ರೇಂಜರ್ ಹೂ ಆಸ್ಕ್ಡ್ ಹಿಮ್ ಇಫ್ ಹೀಸ್ ಇಫ್ ಹಿ ವಾಸ್ ಮುಸ್ತಫಾಸ್ ಸನ್. ಇಲ್ಲಿ ಬಿಟ್ಟ ಸ್ಥಳ ಕೊಟ್ಟಿರೋ ಜಾಗ ಕಡಿಮೆ ಇದೆ. ಒಂದು ಕೆಲಸ ಮಾಡ್ತೀನಿ, ಈ ಪ್ಯಾರಾಗ್ರಾಫ್ನ ಆನ್ಸರ್ಗಳಲ್ಲಿ ನಾನು ಹಾಕಿರ್ತೀನಿ, ಅಲ್ಲಿಂದ ನೋಡ್ಕೊಳ್ಳಿ. ಕ್ಲೂಸ್ ಇಲ್ಲೂ ಇದೆ. ಈ ಕ್ಲೂಗಳನ್ನು ನೀವು ಉಪಯೋಗಿಸಿ ಆ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ನಾವು ಎಕ್ಸ್ಪ್ರೆಸ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಇನ್ ದಿ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳಬೇಕು. ಕಿರಣ್ ಸೆಡ್ ಟು ರಮೇಶ್, ಐ ಆಮ್ ಎಂಜಾಯಿಂಗ್ ಮೈ ನ್ಯೂ ಜಾಬ್. ಕಿರಣ್ ಟೋಲ್ಡ್ ರೇಷ್ಮಾ ದ್ಯಾಟ್ ಹಿ ವಾಸ್ ಎಂಜಾಯಿಂಗ್ ಈಸ್ ನ್ಯೂ ಜಾಬ್. ಇಲ್ಲಿ ಏನಾಗುತ್ತೆ ಅಂದರೆ, ಮೊದಲು ಡೈರೆಕ್ಟ್ ಸ್ಪೀಚ್ನಲ್ಲಿ ಕಿರಣ್ ರೇಷ್ಮಾಗೆ ಏನು ಹೇಳಿದ, ನೀವು ಕಿರಣ್ನ ಜಾಗದಲ್ಲಿ ನಿಂತು ಮಾತಾಡ್ತೀರಾ, ಅಲ್ಲಿ ಐ ಅಂತ ಉಪಯೋಗಿಸ್ತೀರಾ. ಇನ್ನು ನೀವು ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾತಾಡಬೇಕಾದ್ರೆ ಕಿರಣ್ ಮತ್ತು ರೇಷ್ಮಾ ಇಬ್ಬರು ಅಲ್ಲ, ನೀವು ಥರ್ಡ್ ಪರ್ಸನ್ ಆಗಿ ಮಾತಾಡಬೇಕಾದ್ರೆ ಕಿರಣ್ ಸೆಡ್ ಟು ರೇಷ್ಮಾ ದ್ಯಾಟ್ ಅಂತ ಉಪಯೋಗಿಸ್ತೀರಾ. ದ್ಯಾಟ್ ಹಿ ವಾಸ್ ಎಂಜಾಯಿಂಗ್ ಹಿಸ್ ನ್ಯೂ ಜಾಬ್ ಅಂತ ಬರೀತೀರಾ. ಅದೇ ಥರ ಮುಂದಿನ ಈ ಉದಾಹರಣೆಗಳನ್ನು ಪ್ರಯತ್ನ ಮಾಡಿ ಉತ್ತರಗಳ ಸೆಕ್ಷನ್ನಲ್ಲಿ ಉತ್ತರ ನಿಮಗೆ ಸಿಗುತ್ತೆ. ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನೋಡಿ, ಕಾಪಿ ಹೊಡೆಯೋದಕ್ಕೆ ಅಲ್ಲ, ಸರಿನಾ? ಅದೇ ಥರ ಈ ಮುಂದಿನ ಸೆಕ್ಷನ್ ಏನಿದೆ, ಪಂಕ್ಚುಯೇಷನ್ನಲ್ಲಿ ಎಲ್ಲಿ ಕಾಮಾ ಹಾಕಬೇಕು, ಎಲ್ಲಿ ಫುಲ್ ಸ್ಟಾಪ್ ಹಾಕಬೇಕು. ಲುಕ್ ಎಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ಆಬ್ಸರ್ವ್ ಹೌ ದಿ ಕಾಮಾಸ್ ಆರ್ ಯೂಸ್ಡ್. ಅದೇ ಥರ ನೀವು ಕೆಳಗೆ ಕೊಟ್ಟಿರುವ ಈ ವಾಕ್ಯಗಳಲ್ಲಿ ಪಂಕ್ಚುಯೇಷನ್ನ ಕರೆಕ್ಟಾಗಿ ಹಾಕಬೇಕಾಗತ್ತೆ. ಸರ್ ಜಾನ್ ಸ್ಮಿತ್, ಸರ್ ಜಾನ್ ಸ್ಮಿತ್ ಆದಮೇಲೆ ಕಾಮಾ ಬರುತ್ತೆ. ದಿ ವೈಸ್ ಚಾನ್ಸ್ಲರ್ ಅರೈವ್ಡ್ ಜಸ್ಟ್ ನೌ, ಹೀಗೆ ಬರಿತೀರಾ. ಆಸ್ ದಿ ಟೀಚರ್ ಎಂಟರ್ಡ್ ಆಲ್ ದಿ ಸ್ಟೂಡೆಂಟ್ಸ್ ಸ್ಟುಡ್ ಅಪ್. ಆಸ್ ದಿ ಟೀಚರ್ಸ್ ಎಂಟರ್ಡ್ ಆಲ್ ದಿ ಟೀಚರ್ಸ್ ಸ್ಟುಡ್ ಅಪ್. ಜಾನ್, ವೆನ್ ವಿಲ್ ಯು ಕಮ್ ಸೆಡ್ ಪ್ರೇಮಾ. ಜಾನ್ ಆದಮೇಲೆ ಕಾಮ ಬರುತ್ತೆ. ನಾಟ್ ನೋಯಿಂಗ್ whom to address, he kept silent. Not knowing whom to address, he kept silent. If you do not know the answer, ask the teacher. If you do not know the answer, ask the teacher. ಹೀಗೆ ಕಾಮಗಳನ್ನು ಹಾಕ್ತೀರಾ. Read the sentences and observe the apostrophe. Apostrophe ಅಂದರೆ ಹೀಗೆ ಅವರ ಅಂತ ಹೇಳಬೇಕಾದ್ರೆ, ಸತೀಶನ ಅಂತ ಅಂದರೆ ಸತೀಶಸ್, SATISHS ಹಿಂಗೆ ಬರೆದ್ರೆ
ಸತೀಶನ ಸತೀಶನ ಬ್ಯಾಗ್ SATISH ಸತೀಶಸ್ ಬ್ಯಾಗ್ ಅಂತ ಹೀಗೆ ಬರೀತೀರಾ. ಅದೇ ಬ್ಯಾಗ್ಗಳು ಇದ್ರೆ SATISHS ಬ್ಯಾಗ್ಸ್ ಅಂತ ಹೀಗೆ ಬರೀತೀರಾ. ಇದು ನೆನಪಿರ್ಲಿ. ಅದೇ ಥರ ಇಲ್ಲಿ ಅಪೋಸ್ಟ್ರಫಿಗಳನ್ನು ಹಾಕಬೇಕು. ಕೆಳಗಿನ ಪ್ಯಾರಾಗ್ರಾಫ್ನಲ್ಲಿ ಎಲ್ಲಿ ಮಿಸ್ಸಿಂಗ್ ಇದೆಯೋ ಅಂತ ನೋಡಿ. ಅರಿಸ್ಟಾಟಲ್ ವಾಸ್ born in Stagira, a Greek outpost on the Macedonian coast. His father was a doctor in the court of Philip II of Macedonia. When Aristotle was about 17, he left for Athens. Where he became a pupil of Plato. He stayed in Plato's academy in Athens for 20 years, first as a student and later as a teacher. Then he was invited back to Macedonia to tutor Alexander, Philip's son. Aristotle's enthusiasm for wisdom and for free expression of ideas greatly influenced the young prince and clearly played a role in eventually making him the Alexander the Great ಅಂತ ಬರೀತೀರಾ. ಮುಂದೆ ಸಜೆಸ್ಟೆಡ್ ರೀಡಿಂಗ್ನಲ್ಲಿ ದ ಮ್ಯಾನ್ ಹೂ ನ್ಯೂ ಟೂ ಮಚ್, ಅಲೆಕ್ಸಾಂಡರ್ ಬ್ಯಾರನ್ ಅವರು ಬರೆದ ದಿ ಮ್ಯಾನ್ ಹೂ ನ್ಯೂ ಟೂ ಮಚ್ ಅನ್ನೋ ಒಂದು ಕಥೆಯನ್ನು ಸಮಯ ಸಿಕ್ಕಾಗ ಓದಿ. ಇಲ್ಲಿಗೆ ನಮ್ಮ ಇವತ್ತಿನ ಈ ಚಾಪ್ಟರ್ ಮುಕ್ತಾಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಹೊಸ ಪಾಠದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.